ABS ಎಲ್ಲ ಆಗಿದೆ. ಇದು 180ಗೆ ಕೊಡ್ತೀನಿ ಸರ್, ಅಷ್ಟು ಜಬರ್ದಸ್ತ್ ಇದೆ ಗಾಡಿ ಇದು. ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ, 4,25,000ಗೆ 4,25,000ಕ್ಕೆ 14 ಮಾಡಲ್, ಅದು ರ್ಯಾಪಿಡ್ ಸರ್. ಇಷ್ಟು ಜಬರ್ದಸ್ತ್ ಪ್ರೈಸ್ ಕೊಡ್ತೀನಿ. ಮಾರ್ಕೆಟ್ ನಲ್ಲಿ 3.5 ಲಕ್ಷ, ಕಮ್ಮಿ ಅಂದ್ರೆ 3.25, ಇನ್ನ ಕಮ್ಮಿ ಅಂದ್ರೆ 3 ಲಕ್ಷ, 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಬರೀ 2.5 ಲಕ್ಷಕ್ಕೆ 20+ ಮೈಲೇಜ್ ಬರುವ ಫೋರ್ಡ್ ಫಿಗೋ 13 ಮಾಡಲ್, ಅದನ್ನು ಡೀಸೆಲ್ ಗಾಡಿ ಕೊಡ್ತೀನಿ ಬನ್ನಿ ಸರ್. 20 ಮಾಡಲ್ ಬರೀ 7 lakhsಗೆ, 7 lakhsಗೆ ಇದು XUV 300 ಕೊಡ್ತೀನಿ ಸರ್. ಪ್ರೈಸ್ ಸರ್, ಪ್ರೈಸ್ ಯೋಚನೆ ಮಾಡ್ಬೇಕು, ತಲೆ ಮೇಲೆ ಕೈ ಕೊಂಡು. ಬರೀ 8 ಲಕ್ಷಗೆ, 8 ಲಕ್ಷ ಮಾರ್ಕೆಟ್ ನಲ್ಲಿ 14 ಲಕ್ಷದಿಂದ ಕಮ್ಮಿ ಇಲ್ಲ. ನಾನು 8 ಲಕ್ಷಗೆ ಕೊಡ್ತೀನಿ. 18 ಮಾಡಲ್, ಅದು ಮರಾಜೋ ಟಾಪ್ ಅಂಡ್ ವೆಹಿಕಲ್ ಸರ್. ಮಾಡಲ್ ಡೀಸೆಲ್ ಗಾಡಿ ಸರ್, ಮಾರ್ಕೆಟ್ ನಲ್ಲಿ 8 ಲಕ್ಷದಿಂದ ಕಮ್ಮಿ ಇಲ್ಲ. ಅಟ್ಲೀಸ್ಟ್ 7.5 ಲಕ್ಷ ಹೇಳ್ತಾರೆ, 7 ಲಕ್ಷ ಹೇಳ್ತಾರೆ, 6.5 ಲಕ್ಷ ಹೇಳ್ತಾರೆ, 6.25 ಹೇಳ್ತಾರೆ, 6 ಲಕ್ಷ ಕೊಡ್ತೀವಿ ಸರ್. 6 ಲಕ್ಷ ಡೈರೆಕ್ಟ್ ಸರ್. ಸಿಯಾಜ್, ಮಾರುತಿ ಸುಜುಕಿ ಸಿಯಾಜ್ ಮಾರ್ಕೆಟ್ ನಲ್ಲಿ ಚಾನ್ಸೇ ಇಲ್ಲ ಸರ್. 6 ಲಕ್ಷಕ್ಕೆ 16 ಮಾಡಲ್, ಅದು ಡೀಸೆಲ್ 25 ಮೈಲೇಜ್ ಬರುವ ಗಾಡಿ ಕೊಡಲ್ಲ ಸರ್ ಯಾರು. ಗಾಡಿ ತುಂಬಾ ಜಬರ್ದಸ್ತ್ ಇದೆ. 15 ಮಾಡಲ್ ಸಿಂಗಲ್ ಓನ್ ವೆಹಿಕಲ್ ಇದು ಗಾಡಿ. ಮಾರ್ಕೆಟ್ ನಲ್ಲಿ 4 ಲಕ್ಷ ಇಂದ ಕಮ್ಮಿ ಇಲ್ಲ ಸರ್. 15 ಮಾಡಲ್, ಅದನ್ನು ಇದು 0 ಡೌನ್ ಪೇಮೆಂಟ್ ನಲ್ಲಿ ಬರೀ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಬರೀ 3 ಲಕ್ಷ ಕೊಡ್ತಾರೆ ಬನ್ನಿ. 20 ಮೈಲೇಜ್ ಬರುತ್ತೆ, ಲಕ್ಸುರಿಯಸ್ ಗಾಡಿ, ಅದನ್ನು ಹೊಲ್ತ್ಕೊಂಡು 14 ಮಾಡಲ್. ಮಾರ್ಕೆಟ್ ನಲ್ಲಿ 5.5 ಲಕ್ಷದಿಂದ ಕಮ್ಮಿ ಇಲ್ಲ. 5.5 ಬೇಡ, 4.5 ಬೇಡ, 4 ಲಕ್ಷಕ್ಕೆ 14 ಮಾಡಲ್ದು, ಅದನ್ನು ಹೈಲೈಟ್ ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಬರೀ 4 ಲಕ್ಷ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಮತ್ತೊಂದ್ಸರಿ ನಾನು ಅಲ್ಫಾ ಕಾರ್ಸ್ ಬಂದಿದ್ದೀನಿ. ಏನಕ್ಕಂದ್ರೆ ಮೊನ್ನೆ ತಾನೇ ವಿಡಿಯೋ ಮಾಡಿದ್ದೆ, 2 ವೀಕ್ ಇಂದ. ಮತ್ತೊಂದ್ಸರಿ ವಿಡಿಯೋ ಮಾಡ್ತೀನಿ. ಏನಕ್ಕಂದ್ರೆ ಸ್ಟಾಕ್ ಎಲ್ಲ ಫುಲ್ ಎಲ್ಲ ಚೇಂಜ್ ತರಿಸಿದ್ದಾರೆ. ಹಾಗೇನೆ ಸರ್ ಇರ್ತಾರೆ ಸರ್, ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ಸರ್ ನಮ್ಮ ವೀಕ್ಷಕರು ತುಂಬಾ ಜನ ನಿಮ್ ಕಮೆಂಟ್ ಲಾಸ್ಟ್ ವಿಡಿಯೋ ಡಲ್ ಆಗಿದ್ರೆ ಸರ್, ನಮ್ಮ ವೀಕ್ಷಕರು ಇಷ್ಟು ಪ್ರೀತಿಸ್ತಾ ಇದ್ದಾರೆ, ಹೈಯೆಸ್ಟ್ ಕಮೆಂಟ್ಸ್ ಇವ್ರ ಚಾನಲ್ ನಲ್ಲಿ ನಂದೇ ಬಂದಿರ್ಬೋದು. ಯಾಕಂದ್ರೆ ಅಷ್ಟು ಪ್ರೀತಿಸ್ತಾ ಇದಾರೆ. ನನ್ಗೆ ಹುಷಾರಿ ಇದ್ದಿಲ್ಲ ಹೋದ್ ವಿಡಿಯೋನಲ್ಲಿ. ಒಂದ್ ಅರ್ಧ ವಿಡಿಯೋ ಆದ್ಮೇಲೆ ವಿಡಿಯೋ ಮಾಡಬಾರ್ದು ಅಂತ ತಿಳ್ಕೊಂಡಿದ್ದೆ. ಅವಾಗ್ಲೂ ನಮ್ಮ ವೀಕ್ಷಕರು ಅರ್ಧ ಗಾಡಿ ತೋರಿಸಿಲ್ಲ ಅಂತ ಬೇಜಾರಾಗ್ಬಿಡ್ತೀರಾ ಅಂತ ಆ ಕಾರಣಕ್ಕೆ ರಿಟರ್ನ್ ನಾನು ಮಾಡಿಸಿದೀನಿ. ತಿರ್ಗಾ ಅವ್ರಿಗೆ ರಿಟರ್ನ್ ಇವತ್ತು ಕರ್ಸಿರೋದು. ಯಾಕೆ 1 ವಾರನೂ ಆಗಿಲ್ಲ, ತಿರ್ಗಾ ರಿಟರ್ನ್ ಕಳ್ಸಿರೋದು. ಸರ್ ನಿಮ್ದು ಅದು ಜೋಶ್ ಕಾಣಿಸ್ತಾ ಇಲ್ಲ ಅಂತ. ಈ ವಿಡಿಯೋನಲ್ಲಿ ಜೋಶ್ ಇದೆ, ಪ್ರೈಸಿಂಗ್ನು ಇದೆ. ಪ್ರೈಸಿಂಗ್ ನೋಡಿ ಸರ್, ಅದು ಸೂಪರ್ ಪೆಟ್ರೋಲ್ ಡೀಸೆಲ್ 3 ಲಕ್ಷ 3.5 ಲಕ್ಷಗೆ ಲಕ್ಸುರಿಯಸ್ ಪ್ರೀಮಿಯಂ ಎಂಟೈರ್ ಬ್ಯಾಗ್ ABS ಇರುವ ಗಾಡಿ ತೋರ್ಸಪ್ಪ ಮೇಲ್ಗಡೆ. ಎಷ್ಟು ಗಾಡಿ ಇದೆ ನೋಡಿ ಸರ್. ಸಮುದ್ರನಲ್ಲಿ ಮೀನು ಇರುತ್ತಲ್ಲ, ಆ ತರ ತುಂಬಿ ಆಚೆ ಬಂದ್ಬಿಟ್ಟಿದೆ ಸರ್. ಅಲ್ಲಿ ತೋರ್ಸಪ್ಪ, ಅಲ್ಲಿ ಎಲ್ಲ ಗಾಡಿ ಇದೆ ನಮ್ಮ ಹತ್ರ. ಯಾವ ಗಾಡಿ ಬೇಕು ನಿಮ್ಗೆ ಇಲ್ಲಿ ತೋರ್ಸಪ್ಪ. ನಿಮ್ಗೆ ಇದು ಚಿಕ್ಕ ಹ್ಯಾಚ್ ಬ್ಯಾಗ್ ಬೇಕು, ಸಿಡಾನ್ ಬೇಕು, XUV ಬೇಕು, MUV ಬೇಕು, ಯಾವ ಗಾಡಿ ಬೇಕು ನಿಮ್ಗೆ, ಎಲ್ಲಾ ತರ ಗಾಡಿ ಇದೆ ನಮ್ಮ ಹತ್ರ. ಬನ್ನಿ. ಪ್ರೈಸಿಂಗ್ ಅಂದ್ರೆ ಅಲ್ಫಾ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಗಾಡಿ ತುಂಬಾ ಜಬರ್ದಸ್ತ್ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇದ್ದೀನಿ ಈ ಸತಿ. ಬನ್ನಿ. ಆಮೇಲೆ ಲೋನ್ ಬಗ್ಗೆ ಎಲ್ಲಾರು ಬೆಂಗಳೂರಿನಲ್ಲಿ ಮಾಡ್ಕೊಡ್ತಾರ ಅಂತ ಹೇಳ್ತಾರೆ. ನಾನು ಆಲ್ ಓವರ್ ಕರ್ನಾಟಕನಲ್ಲಿ ಎಲ್ಲಾದ್ರೂ ಇರ್ಲಿ, ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಲೊಕೇಶನ್ ಹೇಳೋದು ಅವಶ್ಯಕತೆ ಇಲ್ಲ, ಬಹಳ ಜನಕ್ಕೆ ಗೊತ್ತಿರ್ಬೋದು ನನ್ನ ಫೇಸ್ ಲೊಕೇಶನ್ ಅಂತ. ತಿರ್ಗಾ ಹೊಸ ಸಬ್ಸ್ಕ್ರೈಬರ್ಸ್ಗೆ ನಾನು ಲೊಕೇಶನ್ ಹೇಳ್ಬಿಡ್ತೀನಿ. ಬನ್ನರ್ಘಟ್ಟ ರೋಡ್ ನಲ್ಲಿ ಬಂದ್ರೆ ಜೈತವ ಹಾಸ್ಪಿಟಲ್ ಎಲ್ಲರಿಗೆ ಗೊತ್ತಿರ್ಬೋದು, ಹಾರ್ಟ್ ಹಾಸ್ಪಿಟಲ್. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಅರ್ಕೆನ ಸಿಗ್ನಲ್ ಇಂದ ರೈಟ್ ಒಂದು 50 ಮೀಟರ್ಸ್ ಇಲ್ಲ. ಬಸ್ ಇಳ್ಕೊಂಡು ಬಸ್ ನಲ್ಲಿ ಬಂದ್ಬಿಟ್ರೂ ನಡ್ಕೊಂಡು ಬಂದ್ಬೋದು ಅಲ್ಫಾ ಕಾರ್ಸ್ಗೆ. ಇಲ್ಲಿ RNS ಶೋರೂಮ್ ಇದೆ, ಅದ್ರ ಪಕ್ಕ ಹೈದರಾಬಾದ್ ಬಿರಿಯಾನಿ ಇದೆ. ನನ್ನ ಫೇಸ್ ಅಲ್ಫಾ ಕಾರ್ಸ್, ಅದು ಬಿಡಿ ಎಲ್ಲರಿಗೂ ಗೊತ್ತಿರ್ಬೋದು ಅಲ್ಫಾ ಕಾರ್ಸ್ ಬಗ್ಗೆ. ಬನ್ನಿ, ಬೇಗ ಬನ್ನಿ. ಇದು ಜಾನ್ವರಿ ಸ್ಟಾರ್ಟ್ ಆಗ್ತಾ ಇದೆ, ಕ್ರಿಸ್ಮಸ್ ಸ್ಟಾರ್ಟ್ ಆಗ್ತಾ ಇದೆ. ಕ್ರಿಸ್ಮಸ್ ಅದು ಆಫರ್ ಇದೆ, ನ್ಯೂ ಇಯರ್ದು ಹೊಸ ಆಫರ್ ಇದೆ, ಸ್ಟಾಕ್ ಕ್ಲಿಯರೆನ್ಸ್ ಆಫರ್ ಇದೆ. ಬನ್ನಿ, ಬೇಗ ಗಾಡಿ ತಗೊಂಡ್ಬಿಡಿ ಈ ಸತಿ. ಪ್ರೈಸಿಂಗ್ ಅಂದ್ರೆ ತುಂಬಾ ಜಬರ್ದಸ್ತ್ ಪ್ರೈಸಿಂಗ್ ಕೊಟ್ಟಿದ್ದೀನಿ. ಓಕೆ ಸರ್, ಎಲ್ಲಾನು ಕಂಪ್ಲೀಟ್ ಆಗಿ ಹೇಳ್ಬಿಟ್ರು. ನಾನು ಏನೋ ಕೇಳೋ ಅವಶ್ಯಕತೆ ಇಲ್ಲ. ಯಾವಾಗ ಇವ್ರು ಶುರು ಅಂದ್ರೂ ಅವ್ರು ನಾನು ಏನೋ ಕ್ವಶನ್ ಹಾಕಲ್ಲ, ಯಾಕಂದ್ರೆ ಕಂಪ್ಲೀಟ್ ಆಗಿ ಅವರು ಡೀಟೇಲ್ಸ್ ನಿಮ್ಗೆ ಕೊಟ್ಬಿಡ್ತಾರೆ ಅನ್ಬೋದು. ಸರ್ ವಿಡಿಯೋ ಶುರು ಮಾಡೋಣ ಸರ್. ಬನ್ನಿ ಸರ್, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಎಲ್ಲ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಇದೆ, ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಏನ್ ಸರ್, ಇವತ್ತು ಬೆಂಗಳೂರಲ್ಲಿ ಫುಲ್ ಮಳೆ ಇದೆ ಅಲ್ಲ ಸರ್? ಫುಲ್ ಮಳೆ ಸರ್. ನೋಡಿ ಸರ್, ಮಳೆ ಹೆಂಗ್ ಬರ್ತಾ ಇದೆ. ನಮ್ಮ ವೀಕ್ಷಕರಿಗೆ ನಾನು ಮಳೆನಲ್ಲಿ ಮಾಡ್ತಾ ಇದ್ದೀನಿ. ಯಾಕೆ ಹೇಳಿ, ಅವ್ರು ಮಳೆನಲ್ಲಿ ಹೋಗ್ಬಾರ್ದು, ಕಾಲ್ ತಗೊಂಡ್ ಹೋಗ್ಬೇಕು ಅಂತ ಮಳೆನಲ್ಲಿ ಮಾಡ್ತಾ ಇದ್ದೀನಿ. ಅವ್ರಿಗೋಸ್ಕರ ನೀವು ಮಳೆನಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ವೀಕ್ಷಕರು ನನ್ಗೆ ತುಂಬಾ ಲೈಕ್ ಮಾಡ್ತಾ ಇದ್ದಾರೆ, ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಹೋದ್ ಸತಿ ನನಗೆ ಕಮೆಂಟ್ ನಲ್ಲಿ ಬಹಳ ಜನ ಕೇಳಿದ್ರು, ಸರ್ 50% ವಿಡಿಯೋ ಆದ್ಮೇಲೆ ಯಾಕೆ ಡಲ್ ಇತ್ತು ಅಂತ. 50% ವಿಡಿಯೋ ಆದ್ಮೇಲೆ ನಾನು ಮಾಡ್ತಾ ಇದ್ದಿಲ್ಲ, ನನ್ಗೆ ಹುಷಾರಿದ್ದಿಲ್ಲ. ಅವಾಗ್ಲೂ ನಮ್ಮ ವೀಕ್ಷಕರಿಗೆ ಅಷ್ಟು ಪ್ರೀತಿ ಮಾಡ್ತಾ ಇದಾರ ಅಂತ ಮಾಡಿರೋದು ಸರ್ ವಿಡಿಯೋ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಾಯ್ತು ಅನ್ಕೊಂತೀನಿ. ಅವರು ಲಾಸ್ಟ್ ಟೈಮ್ ಕೇಳ್ತಿದ್ರಿ, ಯಾಕೆ ಸರ್ ಅರ್ಧ ಆದ್ಮೇಲೆ ವಿಡಿಯೋ ಸರ್ ಎಲ್ಲ ನಾನು ಯಾವ ಚಾನಲ್ ನಲ್ಲಿ ಆದ್ರೂ ನಂದು ವಿಡಿಯೋ ಹೈಯೆಸ್ಟ್
ಜಾಸ್ತಿ ವ್ಯೂಸ್ ಅಂದ್ರೆ ನಂದೇ ಹೋಗೋದು, ಹೌದು sir. ಜಾಸ್ತಿ ಕಮೆಂಟ್ಸ್ ಕೊಡೋದನ್ನು ನನ್ ವಿಡಿಯೋನಲ್ಲೇ. ಅದಕ್ಕೆ ನಮ್ಮ ವೀಕ್ಷಕರಿಗೆ ಮೈ ಚೆನ್ನಾಗಿದ್ದಿಲ್ಲ, ಅವಾಗ್ಲೂ ಮಾಡಿದೀನಿ. ಇವಾಗ ಮಳೆ ಬರ್ತಾ ಇದೆ, ಅವ್ರಿಗೋಸ್ಕರ ಮಳೆನಲ್ಲಿನೂ ಮಾಡ್ತಾ ಇದೀನಿ, ಅವ್ರ ಕಾರ್ನಲ್ಲಿ ಹೋಗ್ಬೇಕು ಅಂತ. ಓಕೆ ಓಕೆ ಸರ್, ಇವತ್ತಿನ ಸ್ಟಾರ್ಟಿಂಗ್ ಫಸ್ಟ್ ವೆಹಿಕಲ್ ಯಾವ್ದು ತೋರಿಸ್ರಿ ಸರ್? ಸರ್ ಫಸ್ಟ್ ವೆಹಿಕಲ್ ಸೂಪರ್ ಹಾ ಸರ್. ಸರ್, ಪ್ರೀಮಿಯಂ ವೆಹಿಕಲ್. ಓಕೆ. ಬಡವರು ಹುಡುಕ್ತಾ ಇದಾರೆ ಸರ್, ನಮ್ಗೆ ಒಂದು ಪ್ರೀಮಿಯಂ ವೆಹಿಕಲ್ ಬೇಕು ಸರ್, ಕಮ್ಮಿ ಬಜೆಟ್ ನಲ್ಲಿ ಬೇಕು ಸರ್, ಸನ್ ರೂಫ್ ನಲ್ಲಿ ಓಡಾಡ್ಬೇಕು ಸರ್, ನಮ್ಗೆ ಏರ್ ಬ್ಯಾಗ್ ABS ಎಲ್ಲ ಇರ್ಬೇಕು ಸರ್, ಒಂದ್ BMW ಬೆನ್ಸ್ ತರ ಗಾಡಿ ಬೇಕು ಅಂತ. ಹಾ ಸರ್. ಇದು ಸೂಪರ್ ಕೊಡ್ತೀನಿ ನಾನು. ಏನ್ ಸರ್ ಪ್ರೈಸ್? 3 ಲಕ್ಷಗೆ ಬರೀ. 3 ಲಕ್ಷಕ್ಕೆ 3 ಲಕ್ಷಗೆ ಸನ್ ರೂಫ್ ಅಂಡ್ ಏರ್ ಬ್ಯಾಗ್ ಎಲ್ಲ ಫ್ಯೂಚರ್ ಇರುವ ಗಾಡಿ ಸರ್. ಅದು ಫ್ಯೂಚರ್ 30 ಲಕ್ಷ ಅದು ಇದೆ, 3 ಲಕ್ಷಗೆ ಗಾಡಿ ಕೊಡ್ತೀನಿ ಸರ್. ಸರ್ ಹಾಗೆ ಡೀಟೇಲ್ ಸರ್ ಇನ್ನೊಂದ್ಸರಿ ಓನರ್ ಆಮೇಲೆ ಮಾಡೋಣ. ಸರ್ ಓನರ್ ಸೆಕೆಂಡ್ ಓನರ್ 60,000 ಓಡಿರೋದು, ಅದನ್ನು ಆಟೋಮೆಟಿಕ್ ವೆಹಿಕಲ್ ನಿಮ್ಗೆ ಒಳ್ಳೆ ಇರೋದು, ಜಬರ್ದಸ್ತ್ ಅಂಡ್ ಏರ್ ಬ್ಯಾಗ್, ಸನ್ ರೂಫ್ ಎಲ್ಲ ಸ್ಟ್ಯಾನ್ಲಿ ಲೆದರ್ ಸೀಟ್ಸ್. ಬರೀ ಅದು ಲೆದರ್ ಸೀಟ್ಸ್ 3 ಲಕ್ಷ ಅದು ಇದೆ ಸರ್. ಓಕೆ ಅದು ಲೆದರ್ ಸೀಟ್ಸ್ ಅಮೌಂಟ್ ತಗೊಂತಾ ಇಲ್ಲ. ಈ ಗಾಡಿ ಬರೀ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷ. ಓಕೆ ಸರ್ ಪ್ರೀಮಿಯಂ ವೆಹಿಕಲ್ ನಲ್ಲಿ ನಿಮ್ಗೆ ಅದೇ ಸೂಪರ್. ಡೀಸೆಲ್ ಬೇಕು, ಮೈಲೇಜ್ ಜಾಸ್ತಿ ಬೇಕು, ಕಾಸಿಲ್ಲ, ಅದ್ ಬನ್ನಿ ತಗೊಂಡ್ ಬನ್ನಿ. ಈ ಗಾಡಿ ತಗೊಂಡೋಗಿ ಸೂಪರ್. ಇದು 8 ಏರ್ ಬ್ಯಾಗ್, ಸ್ಟ್ಯಾಂಡಿ ಲೆದರ್ ಸೀಟ್ಸ್, ಸನ್ ರೂಫ್ ಎಲ್ಲ ಇರುವ ಗಾಡಿ, ಮಿನಿಮಮ್ 18 ಮೈಲೇಜ್ ಬರುತ್ತೆ. ಈ ಗಾಡಿ ನಿಮ್ಗೆ ನಿಮಿಷಗಳಿಗೆ ಡೈರೆಕ್ಟ್ ಹೋಗಿ ಸರ್ 3.5 ಲಕ್ಷಗೆ. 3.5 ಲಕ್ಷಕ್ಕೆ ಸರ್ 5.5 6 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ. 3.5 ಲಕ್ಷಗೆ ಈ ಗಾಡಿನೂ 5.5 6 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 3 ಲಕ್ಷಗೆ. 3 ಲಕ್ಷ 3.5 ಲಕ್ಷಗೆ ಯಾವ ಗಾಡಿ ಬೇಕು? ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು, ಬನ್ನಿ ಎತ್ಕೊಂಡು ಹೋಗ್ತಾ ಇದೀನಿ ಸರ್. ಏನ್ ಸರ್ ಬೆಳಗ್ಗೆ ಎಲ್ಲ ಲೈಟ್ ಆನ್ ಸರ್ ಬೆಳಿಗ್ಗೆ ತುಂಬಾ ಕತ್ಲು ಆಗಿದೆ, ನಮ್ ವೀಕ್ಷಕರಿಗೆ ಕ್ಲೀನ್ ಆಗಿ ಗಾಡಿ ಕಾಣಿಸಲ್ಲ, ಹಾ. ಆ ಕಾರಣಕ್ಕೆ ಇದು ಲೈಟ್ ಆನ್ ಮಾಡಿರೋದು ಸರ್. ಸರ್ ನಮ್ಮ ಮುಂದೆ ಒಂದು ವೈಟ್ ಇನೋವಾ ಇದೆ ಸರ್, ಡೀಟೇಲ್ ಸರ್ ಸರ್. ವೈಟ್ ಇನೋವಾ 16 ಮಾಡಲ್. ಹಾ ಯಾವ ಮಾಡಲ್ ಹೇಳಿ? 16 ಮಾಡಲ್. ಫಸ್ಟ್ ನಂಬರ್ ಪ್ಲೇಟ್ ಹೇಳಿ, ಆಮೇಲೆ ನಮ್ಮ ಪ್ರೈಸ್ ಹೇಳ್ತೀನಿ. ಶಾಕ್ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ಬೇಕು ಸರ್. ಪೂರ್ತಿ ಇಂಡಿಯಾ ನೋಡ್ಕೊಂಡು ಬಂದ್ಬಿಡ್ಲಿ ಸರ್. ಹಾ. ಕರ್ನಾಟಕ ಗಾಡಿ ಬೇಡ, ಪೂರ್ತಿ ಇಂಡಿಯಾ ನೋಡ್ಕೊಂಡು ಬಂದ್ಬಿಡ್ಲಿ. ಈ ಅಮೌಂಟ್ ಗೆ ಕೊಡಲ್ಲ, ತಾಳ್ಮೆ ಮಾಡಿ. ಪ್ರೈಸ್ ಹೇಳ್ತೀನಿ ಬನ್ನಿ, ಫೀಚರ್ ಹೇಳ್ತೀನಿ ಫಸ್ಟ್ ಬನ್ನಿ. ಡೀಟೇಲ್ ಫೀಚರ್ ಸರ್. ಸರ್ ಫೀಚರ್ಸ್ ಹೇಳಿ ಸರ್ ಹಾಗೆ. ಸರ್ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, ABS, ಕ್ಯಾಪ್ಟನ್ ಸೀಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಇಂಟೀರಿಯರ್ ಏರ್ ಬ್ಯಾಗ್, ABS, ಮ್ಯಾಗ್ ಲೆದರ್ ಸೀಟ್, ಡಿಫೋಕಸ್, ಸ್ಟೇರಿಂಗ್ ಮುಂದ್ಕೊಂಡ್ರೆ ವೈಟ್ ಕಲರ್, ತುಂಬ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸಿಸ್ಟಮ್ ಕೂಡ ಇದೆಯಲ್ಲ ಸರ್? ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್, ಜಬರ್ದಸ್ತ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಷ್ಟು ಜಬರ್ದಸ್ತ್ ಇದೆ. ಗಾಡಿ ತೋರಿಸಿ ಸರ್, ಪಳ 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 ಹೊಡಿತಾ ಇದೆ. ತುಂಬಾ ಈ neat ಆಗಿದೆ sir. ಗಾಡಿ ಕರ್ನಾಟಕ ಗಾಡಿ 2016 ಮಾಡಲ್. ಎಷ್ಟ್ಗೆ ಕೊಡ್ತೀನಿ ಹೇಳಿ? ಸರ್ ಹೇಳ್ಬಿಡಿ ಸರ್ ಪ್ರೈಸ್. ಶಾಕ್ ಆಗ್ಬೇಕು ಸರ್ ಪ್ರೈಸಿಂಗ್ ಕೇಳ್ಕೊಂಡು. ಏನ್ ಸರ್ ಅದು ಹೇಳ್ರಿ? 10,25,000 ಸರ್. ಕರ್ನಾಟಕ ವೆಹಿಕಲ್ 10,25,000. 16-17 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಹೌದು. ಚಾಲೆಂಜ್ ಮಾಡ್ಬಿಡ್ತೀನಿ. 16-17 ಲ್ಯಾಕ್ಸ್ ನೀವು ವಿಡಿಯೋ ಮಾಡಿರ್ಬಹುದು, ಹಾ. ಇನೋವಾದು ವಿಡಿಯೋ ಮಾಡಿರ್ಬಹುದು. ಹಾ. 16 ಮಾಡಲ್ದು HR MH ಗಾಡಿ 14-15 ಲಕ್ಷ ಹೇಳ್ತಾರೆ. ಕರ್ನಾಟಕ ಗಾಡಿ ಹಾ. 10,25,000 ಸರ್. 10,25,000. 10,25,000 16 ಮಾಡಲ್, ಅದನ್ನು ಇನೋವಾ ಕೊಡ್ತೀನಿ ಸರ್. ಸರ್ ಲೋನ್ ಕೂಡ ಆಗುತ್ತಲ್ಲ ಸರ್? 101%. ಪ್ರೊಫೈಲ್ ಚೆನ್ನಾಗಿದ್ದ 0 ನಲ್ಲಿ ಮಾಡಿಸ್ಕೊಡ್ಬಿಡ್ತೀನಿ ಸರ್. ನೆಕ್ಸ್ಟ್ ಒಂದು ಸಿಟಿಲಿ ಬೀಟ್ ಇದೆಯಲ್ಲ ಸರ್, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ. ಜೀರೋ ಡೌನ್ ₹1 ತಗೊಂಡ್ ಬಂದ್ಬಿಡಿ. ಪ್ರೊಫೈಲ್ ಚೆನ್ನಾಗಿದ್ದ 0 ಡೌನ್ ಪೇಮೆಂಟ್ ನಲ್ಲಿ 12 ಮಾಡಲ್ ಡೀಸೆಲ್ ಗಾಡಿ. ಅದನ್ನು ಹಾ. ಯಾವ ಮಾಡಲ್ ಹೇಳಿ? 12 ಮಾಡಲ್ ಡೀಸೆಲ್ ಗಾಡಿ. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಪೌಂಡೋ, ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುವ ಗಾಡಿ. ಹಾ. 12 ಮಾಡಲ್ ಗಾಡಿ, ಅದನ್ನು 0 ಡೌನ್ ಪೇಮೆಂಟ್ 1.5 ಲಕ್ಷಗೆ. ಬರೀ 1.5 ಲಕ್ಷಕ್ಕೆ ಜೀರೋ ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್, ಅದನ್ನು 25 ಮೈಲೇಜ್ ಬರುವ 12 ಮಾಡಲ್. ಲೋನ್ ಆಗಿರುವ ಗಾಡಿ ಬರೀ 1.5 ಲಕ್ಷ ಕೊಡ್ತೀನಿ ಸರ್. ಸೊ ಇದು ಡೀಸೆಲ್ ಸರ್. ಹೇಳಿ ಸರ್ ಸೆಲಿನೋ 15 ಮಾಡಲ್. ಚಾಲೆಂಜ್ ಮಾಡ್ಬಿಡ್ತೀನಿ, ನಂಬರ್ ತೋರಿಸಿ ಸರ್. ನಮ್ದು ಫಸ್ಟ್ ಎಲ್ಲ ಕರ್ನಾಟಕ ನಂಬರ್ ಇರುತ್ತೆ. Okay. ಕರ್ನಾಟಕ ಗಾಡಿ ಇದು 15 ಮಾಡಲ್. ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ಓಕೆ. 4,50,000 ನಲ್ಲಿ ಇಂದ ಕಮ್ಮಿ ಇಲ್ಲ. Okay, sir. ಡೈರೆಕ್ಟ್ 15 ಮಾಡಲ್, ಅದನ್ನು ಆಟೋಮೆಟಿಕ್ ಗಾಡಿ. HR MH ಗಾಡಿ ಸಿಗಲ್ಲ, ಕರ್ನಾಟಕ ಗಾಡಿ ಕೊಡ್ತೀನಿ ಸರ್. ಏನ್ ಸರ್ ಪ್ರೈಸ್? ಬರೀ 3,20,000 ಸರ್. ಬರೀ 3,20,000 15 ಮಾಡಲ್ ಸೆಲಿನೋ, ಅದನ್ನು ಆಟೋಮೆಟಿಕ್ ವಿತ್ ಫುಲ್ಲಿ ಲೋಡೆಡ್ ವೈಟ್ ಪೋಸ್ಟರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇರುವ ಗಾಡಿ. ಬರೀ 3,20,000 ಕರ್ನಾಟಕ ಗಾಡಿ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ ಶಿಫ್ಟ್ ಬೇಕು, ಕಮ್ಮಿ ಬಜೆಟ್ ನಲ್ಲಿ ಬೇಕು. ಹೌದು sir. ಅದನ್ನು ತುಂಬಾ ಕಮ್ಮಿ ಸರ್, ಅಮೌಂಟ್ ಇಲ್ಲ ಸರ್. 3 ಲಕ್ಷ ಹೇಳ್ತಾರೆ ಸರ್ ಮಾರ್ಕೆಟ್ ಅಲ್ಲಿ ಶಿಫ್ಟ್. ಬನ್ನಿ ಸರ್ ನಮ್ಮ ಹತ್ರ ಡೀಸೆಲ್ ಗಾಡಿ, ಅದನ್ನು ಫುಲ್ಲಿ ಲೋಡೆಡ್ ಪೌಂಡೋ, ಸ್ಟೇರಿಂಗ್, AC, ಲೆದರ್ ಸೀಟ್, ಅದನ್ನು ಆಫ್ಟರ್ ಮಾರ್ಕೆಟ್ ಮ್ಯಾಟ್ ವೀಲ್ಸ್ ಇರುವ ಗಾಡಿ. ಬರೀ 1,80,000ಗೆ, 1,80,000ಗೆ ಅದನ್ನು ಶಿಫ್ಟ್ ಕೊಡ್ತೀನಿ ಸರ್. 7 ಮಾಡಲ್ದು ಡೀಸೆಲ್ ಗಾಡಿ, ಅದನ್ನು VDI ಕೊಡ್ತೀನಿ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಏರ್ ಬ್ಯಾಗ್, ABS ಇರುವ ಗಾಡಿ ಬೇಕು ಸರ್. ಏನು ಬಜೆಟ್ ಜಾಸ್ತಿ ಹೇಳ್ತಾರ ಅಂತ ತಿಳ್ಕೊಂಡಿದ್ದೀರಾ? ಬೇಡ ಸರ್, ಏರ್ ಬ್ಯಾಗ್, ABS ಇರುವ ಗಾಡಿ ನಿಮ್ಗೆ ಕಮ್ಮಿ ಬಜೆಟ್ಗೆ. ಅದನ್ನು ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ, ಹೋಂಡಾ ಜಾಸ್ ಎಚ್ಗೆ ಕೊಡ್ತೀನಿ ಹೇಳಿ. ಬರೀ 7,35,000ಗೆ ಏರ್ ಬ್ಯಾಗ್, ABS ಇರುವ ಗಾಡಿ, ಅದನ್ನು ಹೋಂಡಾ ಸಿಟಿ ಇಂಜಿನ್ ಗಾಡಿ, ಜಬರ್ದಸ್ತ್ ಇರುವ ಗಾಡಿ ವಿತ್ ಫುಲ್ಲಿ ಲೋಡೆಡ್ ಪೌಂಡೋ, ಸ್ಟೇರಿಂಗ್, AC ಎಲ್ಲ ಇರುವ ಗಾಡಿ.
ಬರೀ 7,35,000 ಕೊಡ್ತೀವಿ ಸರ್. ಸರ್ ಹಾಗೆ ಒಂದು ವ್ಯಾಗನರ್ ಇದೆ ಸರ್. ಸರ್ ಲೇಟೆಸ್ಟ್ ಮಾಡೆಲ್ ವ್ಯಾಗನರ್ ಬೇಕು ಮಾರುತಿ ಲೈಕರ್ಸ್ಗೆ, ಹಾ. ತುಂಬಾ ಜಬರ್ದಸ್ತ್ ಇದೆ, ತೋರಿಸಿ ಸರ್ ಅದು ವ್ಯಾಗನರ್. ಗ್ರಿಲ್ಲು ನೀವೇ ನೋಡಿ ಹೇಳ್ಬಿಟ್ಟಿದ್ದೀರಾ ನೀವು ನ್ಯೂ ಶೇಪ್ ಅಂತ. ಹಾ. ನ್ಯೂ ಶೇಪ್ ಕಾರ್ ಈ ಗಾಡಿ ಬರೀ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, ಬೇಸಿಕ್ ಏನು ಇಲ್ಲ, ಹಾ. ಪೌಂಡೋ ಪೊಸಿಷನಿಂಗ್ ಎಸಿ ಎಲ್ಲ ಇರುವ ಗಾಡಿ ಬರೀ 7,80,000 ಇಂದ ಕಮ್ಮಿ ಇಲ್ಲ, 1,80,000 ಕೊಡ್ತೀನಿ ಸರ್. ಸರ್ ಹೇಳಿ ಸರ್ ಹುಂಡೈ ಯೋನ್ ಬೇಕು, LPG ಪ್ಲಸ್ ಪೆಟ್ರೋಲ್, LPG ಪ್ಲಸ್ ಪೆಟ್ರೋಲ್ ಹಾ. ಎರಡೂನು ಬರುತ್ತೆ. LPG ಬರುತ್ತೆ, ಪೆಟ್ರೋಲ್ ಬರುತ್ತೆ, ಎರಡೂ ಬರುತ್ತೆ. LPG ನಲ್ಲಿ 25 ಮೈಲೇಜ್, ಪೆಟ್ರೋಲ್ ನಲ್ಲಿ 20 ಮೈಲೇಜ್, ಟೋಟಲ್ ಸೇರ್ಸ್ ಬಿಟ್ರೆ 45 ಮೈಲೇಜ್. 45 ಮೈಲೇಜ್ ಬರುವ ಗಾಡಿ 13 ಮಾಡಲ್. ಅದನ್ನು ಯಾವ ಮಾಡಲ್? 13 ಮಾಡಲ್. ಬೇಸಿಕ್ ಇಲ್ಲ, ಬೋಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ 13 ಮಾಡಲ್, ಲೋನ್ ಆಗಿರುವ ಗಾಡಿ. ಈ ಗಾಡಿ ಬರೀ ನಿಮಿಷ್ಕರಿಗೆ 2.5 ಲಕ್ಷ ಕೊಡ್ತೀನಿ ಸರ್. ಬರೀ 2.5 ಲಕ್ಷಕ್ಕೆ? 2,50,000 ಕೊಡ್ತೀನಿ ಸರ್ ಹೇಳಿ ಸರ್. ಮಾಡೆಲ್ ಇರುವ ಗಾಡಿ ಬೇಕು, 16 ಮಾಡೆಲ್ ಗಾಡಿ ಬೇಕು, ಅದನ್ನು ಮಾಡೆಲ್ ಇರುವ ಗಾಡಿ, ಅದನ್ನು ಬೋಂಡೋ ಪೋಸ್ಟರಿಂಗ್ ಎಸಿ ಬೇಕು, 0 ಡೌನ್ ಪೇಮೆಂಟ್ ಬೇಕು. ಬನ್ನಿ ಆಲ್ಫಾ ಕಾರ್ಸ್ಗೆ, ವಸೀಂ ಕೊಡ್ತಾನೆ. ಅದನ್ನು 16 ಮಾಡೆಲ್ ಗಾಡಿ. ಅದನ್ನು ಯಾವ ಮಾಡೆಲ್ ಹೇಳಿ? 16 ಮಾಡೆಲ್. ಅದನ್ನು 0 ಡೌನ್ ಪೇಮೆಂಟ್. ಪ್ರೈಸ್ ಕೇಳಿಲ್ಲ ಅಲ್ಲ, ಹೇಳ್ತೀನಿ ನೋಡಿ, 7,70,000 ಬರೀ 7,70,000 ಗಾಡಿ. ಈ ಗಾಡಿ 2,70,000 ಬೋಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಪೆಟ್ರೋಲ್ ಗಾಡಿ 60,000 ಹೊಡೆಯುವ ಗಾಡಿ ಬರೀ 7,70,000 0 ಡೌನ್ ಪೇಮೆಂಟ್ ನಲ್ಲಿ ಪ್ರೊಫೈಲ್ ಚೆನ್ನಾಗಿದ್ರೆ ಕೊಡ್ತೀವಿ ಸರ್. ಆಲ್ಟೋ ಮಾಮೂಲಿ ಆಲ್ಟೋ ತಿಳ್ಕೊಂಡಿದ್ದೀರಾ? ಆಲ್ಟೋ K10 ಸೀರೀಸ್ ಇಂಜಿನ್, 5 ಸೀರೀಸ್ ಇಂಜಿನ್ ಬರೋದು. ಆಲ್ಟೋ K10 ಒಳಗಡೆ 5 ಸೀರೀಸ್ ಇಂಜಿನ್ ಬರುವ ಗಾಡಿ. ಇದು ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ, 5 ಸೀರೀಸ್ ಇಂಜಿನ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಹೋಗಿ ಸರ್, ಒಂದೇ ಶೂಟ್ ಯಾರು ಕೊಡಲ್ಲ ಸರ್ ಮಾರ್ಕೆಟ್ ನಲ್ಲಿ. ಬೇಸಿಕ್ ಗಾಡಿ ತಿಳ್ಕೊಂಡ್ಬೇಡಿ, ಪೌಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಇರುವ ಗಾಡಿ ಬರೀ 1,80,000 ಆಗಿದೆ ಸರ್. 1,80,000 ಬರೀ 2.5 ಲಕ್ಷದಿಂದ ಕಮ್ಮಿ ಇಲ್ಲ. ಒಂದು ಗೋಲ್ಡ್ ಕಲರ್ ಇತ್ತು ನಮ್ದು ಗಾಡಿ, 7,80,000 ಸೆಲ್ ಆಗಿದೆ. ಇದು 1,80,000 ಕೊಡ್ತೀನಿ ಸರ್. ಅಷ್ಟು ಜಬರ್ದಸ್ತ್ ಇದೆ ಗಾಡಿ ಇದು. ಸರ್ ಒಂದು ಬ್ಲಾಕ್ ಕಲರ್ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ನಮ್ಮದು ಡೀಟೇಲ್ಸ್ ಇರೋದು ಸರ್. ಬ್ಲಾಕ್ ಕಲರ್ ಸ್ಕೋಡಾ ರ್ಯಾಪಿಡ್ ಏನ್ ಮಾಡೆಲ್ ಹೇಳಿ? 14 ಮಾಡೆಲ್ ಎಲಿಗೆಂಟ್ ಟಾಪ್ ಅಂಡ್ ವೇರಿಯಂಟ್ ಇದು. 14 ಮಾಡೆಲ್ ಎಲಿಗೆಂಟ್ ಟಾಪ್ ಅಂಡ್ ವೇರಿಯಂಟ್. ಪ್ರೈಸ್ ಹೇಳ್ತೀನಿ, ತಾಳ್ಮೆ ಹಾಕಿ, ಅಷ್ಟು ಜಬರ್ದಸ್ತ್ ಪ್ರೈಸ್ ಕೊಡ್ತೀನಿ. ಇದು 14 ಮಾಡೆಲ್ ಮೈಲೇಜ್ ಎಷ್ಟು ಕೇಳಿಲ್ಲ ಅಲ್ಲ ಸರ್. ಏನ್ ಸರ್ ಇಷ್ಟು ಲಕ್ಸುರಿಯಸ್ ಇರುವ ಗಾಡಿ ಸರ್. ಪ್ರೈಸಿಂಗ್ ಜಾಸ್ತಿ ಹೇಳ್ಬೋದು ಅಂತ ತಾಳ್ಮೆ ಹಾಕಿ. ಪ್ರೈಸಿಂಗ್ ಹೇಳ್ತೀನಿ, ಆಮೇಲೆ ಹೇಳ್ತೀನಿ, ಫ್ಯೂಚರ್ ತಿಳಿಸ್ಕೊಡ್ತೀನಿ. ಬನ್ನಿ ಬೇಗ. ಹೇಳಿ ಸರ್, ಹೇಳಿ ಬೇಗ ಬನ್ನಿ ಇಲ್ಲಿ. ಇದ್ನಲ್ಲಿ ನಿಮ್ಗೆ ಎಲ್ಲ ಪೌಂಡೋ ಪವರ್ ಸ್ಟೇರಿಂಗ್ ಎಸಿ, ಹೇರ್ ಬ್ಯಾಗ್, ABS, ಮ್ಯಾಗ್, ಲೆದರ್ ಸೀಟ್, ಡಿಫೋಕಸ್ ಸ್ಟೇರಿಂಗ್ ಮುಂದ್ಕೊಟ್ರು. ಏನ್ ಸರ್ ಫುಲ್ಲಿ ಲೋಡೆಡ್. ತಿರ್ಗಾ ಯೋಚನೆ ಮಾಡ್ತಾ ಇದ್ದೀರಾ ಪ್ರೈಸ್ ಜಾಸ್ತಿ ಹೇಳ್ತೀನಿ ಅಂತ? ಏನು ಯೋಚನೆ ಮಾಡಬೇಡಿ ಸರ್. ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ, 4,25,000ಗೆ. 4,25,000ಕ್ಕೆ 14 ಮಾಡಲ್. ಅದನ್ನು ರ್ಯಾಪಿಡ್ ಚಾಲೆಂಜ್ ಮಾಡ್ಬೇತೀನಿ ಸರ್. HRMS ಗಾಡಿ ಸಿಗಲ್ಲ ಸರ್, ಕರ್ನಾಟಕ ಗಾಡಿ ಕೊಡ್ತೀನಿ ಸರ್ ನಿಮ್ಗೆ. ಓಕೆ ಸರ್, ನೆಕ್ಸ್ಟ್ ಸರ್ ಫಿಯಟ್ ಲಿನಿಯಾ ಏನ್ ಇಷ್ಟು ದೊಡ್ಡಿದೆ, ಇಷ್ಟು ಲಕ್ಸುರಿಯಸ್ ಇದೆ ಸರ್. ಪ್ರೈಸ್ ಜಾಸ್ತಿ ಹೇಳ್ತಾ ಅಂತ ತಿಳ್ಕೊಂಡಿದ್ದೀರಾ? ಪ್ರೈಸ್ ಅಂದ್ರೆ ಅಲ್ಫಾ ಕಾರ್ಸ್ ಅಂದ್ರೆ ಪ್ರೈಸ್ ಸರ್ ಅದೆಲ್ಲರೂ ಗೊತ್ತು ಸರ್. 100% ಸರ್. ಓದ್ ವಿಡಿಯೋನೆಲ್ಲ ನೋಡ್ಬಿಟ್ಟೆ ಸರ್ ನಾನು. ಲೈಕ್ಸ್, ಕಮೆಂಟ್ಸ್, ಒಂದು ಕಮೆಂಟ್ ಬ್ಯಾಡ್ ಕಮೆಂಟ್ ಬಂದಿಲ್ಲ. ಎಲ್ಲರೂ ಅಷ್ಟು ಪ್ರೀತಿಸ್ತಾ ಇದ್ದಾರೆ ನನ್ಗೆ. ಆ ಕಾರಣಕ್ಕೆ ತಿರ್ಗಾ ಕರ್ಸಿ ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು ಸರ್. ನಾನು ಒಂದು ವಾರ ಆಗಿಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಡೀಟೇಲ್ಸ್ ಇದು ನಿಮ್ಗೆ. ಪೌಂಡೋ ಪವರ್ ಸ್ಟೇರಿಂಗ್ ಎಸಿ, ಲೆದರ್ ಸೀಟ್, ಡಿಫೋಕಸ್ ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್. ಈ ಗಾಡಿ ಏನ್ ಸರ್ ಇಷ್ಟು ದೊಡ್ಡ ಗಾಡಿ, ಮಾಡೆಲ್ ಗಾಡಿ, ಪ್ರೈಸಿಂಗ್ ಜಾಸ್ತಿ ಬೇಡ ಸರ್. ಬರೀ 7,90,000ಗೆ 14 ಮಾಡೆಲ್, 0 ಡೌನ್ ಪೇಮೆಂಟ್. ಇದೂನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ಸರ್ ಗಾಡಿ. ಸರ್ ಹಾಗೆ ನೆಕ್ಸ್ಟ್ ಸರ್ ಫೋರ್ಡ್ ಅಂದ್ರೆ US ನಂಬರ್ 1 ಕಂಪನಿ. ಸರ್ ಯಾವ ಕಂಪನಿ ಹೇಳಿ? US ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದು ನಂಬರ್ 1 ಕಂಪನಿ ಫೋರ್ಡ್. ಫೋರ್ಡ್ ನಲ್ಲಿ ತುಂಬಾ ಜಬರ್ದಸ್ತ್ ಇಂಡಿಯಾನಲ್ಲಿ ಓಡಿರೋದು ಗಾಡಿ ಅಂದ್ರೆ ಈಕೋ ಸ್ಪೋರ್ಟ್ಸ್ ಅನ್ನು ಫಿಗೋ. ಈ ಗಾಡಿ ಇಷ್ಟು ಜಬರ್ದಸ್ತ್ ಗಾಡಿ. ನಿಮ್ಗೆ ಮೈಲೇಜ್ ಬೇಕು ಅದನ್ನು ಸಿಗುತ್ತೆ, ಪಿಕಪ್ ಬೇಕು ಅದನ್ನು ಸಿಗುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. ಸಿಲ್ವರ್ ಅಂದ್ರೆ ಸ್ಟ್ಯಾಂಡರ್ಡ್ ಕಲರ್, ವೈಟ್ ಅಂಡ್ ಸಿಲ್ವರ್ ಬಂದು ಸ್ಟ್ಯಾಂಡರ್ಡ್ ಕಲರ್ ಕಾರ್ಸ್ ನಲ್ಲಿ. ಈ ಗಾಡಿ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಿಮ್ಗೆ. ಡ್ಯುಯಲ್ ಪೌಂಡೋ ಬರೋದು ಸರ್. ಸ್ಟಾಪ್ ಅಂಡ್ ಇದ್ರೂ ಫಿಗೋ ನಲ್ಲಿ 12 ಪೌಂಡೋ ಪವರ್ ಸ್ಟೇರಿಂಗ್ ಎಸಿ ಎಲ್ಲ ಬರುತ್ತೆ. ಈ ಗಾಡಿ ಸರ್ ಇಷ್ಟು ಜಬರ್ದಸ್ತ್ ಪ್ರೈಸ್ ಕೊಡ್ತೀನಿ. ಮಾರ್ಕೆಟ್ ನಲ್ಲಿ 3.5 ಲಕ್ಷ, ಕಮ್ಮಿ ಅಂದ್ರೆ 3.25, ಇನ್ನ ಕಮ್ಮಿ ಅಂದ್ರೆ 3 ಲಕ್ಷ, 2.5 ಲಕ್ಷ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಬರೀ 2.5 ಲಕ್ಷಕ್ಕೆ 20+ ಮೈಲೇಜ್ ಬರುವ ಫೋರ್ಡ್ ಫಿಗೋ 13 ಮಾಡೆಲ್, ಅದನ್ನು ಡೀಸೆಲ್ ಗಾಡಿ ಕೊಡ್ತೀನಿ. ಬನ್ನಿ ಸರ್. ಸರ್ ಇದು ಸರ್ ಯಾವ ಸರ್ ಇದು? ನ್ಯೂ ಶೇಪ್ ವೆಹಿಕಲ್, ಅವು ರೆಡ್ ಕಲರ್ ಪಳಪಳ ಅಂತ ಹೊಡಿತಾ ಇದೆ ಸರ್. XUV ಇದು XUV 500 ತಿಳ್ಕೊಂಡಿದ್ದೀರಾ? 700 XUV 300 ಸರ್. ಇದು XUV 300 5 ಸೀಟರ್ ವೆಹಿಕಲ್. 5 ಸೀಟರ್ ವೆಹಿಕಲ್ 500 700 7 ಸೀಟರ್ ವೆಹಿಕಲ್. SUV ಸೆಗ್ಮೆಂಟ್ ದೊಡ್ಡ ವೆಹಿಕಲ್. XUV 300 ಅಂದ್ರೆ ಸೇವಾಗ 330 300 ಹೊಡೆದಿದೆ. ಅದಕ್ಕೆ ಇದು XUV 300.
ಓಕೆ ಓಕೆ ಸರ್ ಹಾಗೆ ಗಾಡಿ ನೋಡಿ ಸರ್ ಎಷ್ಟು ಜಬರ್ದಸ್ತ್ ಇದೆ. 2020 ಮಾಡಲ್ ಲೇಟೆಸ್ಟ್ ಶೇಪ್ ಗಾಡಿ ಇದು. ಪೊಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ನೋಡ್ಕೊಂಡ್ರೆ ಎಲ್ಲ ಫ್ಯೂಚರ್ಸ್ ಸಮೇತ ಇದೆ ಸರ್ ಗಾಡಿ ಇದು. ಏನ್ ಸರ್ ಇದು ಲೇಟೆಸ್ಟ್ ಮಾಡಲ್ ವೆಹಿಕಲ್, ನೀವು ಪ್ರೈಸ್ ಜಾಸ್ತಿ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಹೌದು ಸರ್ ಹಾಗೆ ಅನ್ಕೊಂಡಿದೀನಿ. ಬೇಡ ಸರ್, ಪ್ರೈಸ್ ಏನು ಜಾಸ್ತಿ ಇಲ್ಲ ಸರ್, ಕಡಿಮೆ ಸರ್. ಒಂದು ಚಿಕ್ಕ ಶಿಫ್ಟ್ ತಗೊಂಡ್ಬಿಡ್ತಾರ ಸರ್. ಆ ಪ್ರೈಸ್ ನಲ್ಲಿ ನಾನು ಏನ್ ಹೇಳ್ತಿದ್ದೀರಾ? 300 ಶಿಫ್ಟ್ i20 ತಗೊಂಡ್ಬಿಡ್ತಾರ 2020 ಮಾಡಲ್. Sir, ಬೇಗ ಬರೀ 7 lakhs ಗೆ 7 lakh. 7 lakhs ಗೆ ಇದು XUV 300 ಕೊಡ್ತೀನಿ ಸರ್. 300 SUV 300 ಸರ್. ನೆಕ್ಸ್ಟ್ ತೋರ್ಸಿ ಸರ್ ಕಾಡಾಣೆ. ಆಫ್ರಿಕಾದು ಕಾಡಾಣೆ ಸರ್ ಇದು. ಸರ್ ಇದು ಸರ್ 18 ಮಾಡಲ್ ಗಾಡಿ ಇದು. ಹಾ ಯಾವ ಮಾಡಲ್ ಹೇಳಿ? 18 ಮಾಡಲು. 18 ಮಾಡಲ್. ಇಂಡಿಯಾ ಇಂದ ಕಮ್ಮಿ ಪ್ರೈಸ್ ಕೊಡ್ತೀನಿ ಸರ್ ನಾನು. ಎಟಿಗಿಂತ ಕಡಿಮೆ ಪ್ರೈಸ್ ಗೆ ಶಿಫ್ಟ್ ಪ್ರೈಸ್ ಕೊಡ್ತೀನಿ ಗಾಡಿ ಇದು. ಸರ್ ಫಸ್ಟ್ ಡೀಟೇಲ್ಸ್ ಆಮೇಲೆ ಪ್ರೈಸ್ ಗೆ ಸರ್. ಸರ್ ಇದು ಡೀಟೇಲ್ಸ್ ಒಳಗಡೆ ಫ್ಯೂಚರ್ಸ್ ತೋರಿಸಿ ಸರ್. ಫಸ್ಟ್ ಫ್ಯೂಚರ್ಸ್ ತೋರಿಸಿ ಸರ್. ಎಷ್ಟು ಲಕ್ಸುರಿಯಸ್ ಫ್ಯೂಚರ್. ಒಂದ್ ಜೆಟ್ ನಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತಲ್ಲ, ಹಾ ಸರ್. ಜೆಟ್ ನಲ್ಲಿ ಸ್ಪೇಸ್ ನೋಡಿ ಸರ್. ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಗಾಡಿನಲ್ಲಿ. ಡ್ಯುಯಲ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ನೋಡ್ಕೊಂಡು ಎಲ್ಲ ಫ್ಯೂಚರ್ಸ್ ಸಮೇತ. ಇಷ್ಟು ಜಬರ್ದಸ್ತ್, ಇಷ್ಟು ದೊಡ್ಡ ವೆಹಿಕಲ್. ಅದೂನು 8 ಸೀಟರ್ ವೆಹಿಕಲ್. ಇಷ್ಟು ದೊಡ್ಡಿದೆ ನೋಡಿ ಸರ್, ನಂದಿಂದ ದೊಡ್ಡಿದೆ ನೋಡಿ ಸರ್ ಇದು ಗಾಡಿ. ಹೌದು ಸರ್. ಪ್ರೈಸ್ ಸರ್ ಪ್ರೈಸ್ ಸರ್ ಪ್ರೈಸ್ ಯೋಚನೆ ಮಾಡ್ಬೇಕು, ತಲೆ ಮೇಲೆ ಕೈ ಕೊಂಡು. ಬರೀ 8 ಲಕ್ಷಗೆ 8 ಲಕ್ಷ. ಮಾರ್ಕೆಟ್ ನಲ್ಲಿ 14 ಲಕ್ಷದಿಂದ ಕಮ್ಮಿ ಇಲ್ಲ. ನಾನು 8 ಲಕ್ಷಗೆ ಕೊಡ್ತೀನಿ. 18 ಮಾಡಲ್, ಅದನ್ನು ಮರಾಜೋ ಟಾಪ್ ಅಂಡ್ ವೆಹಿಕಲ್. ಸರ್ ಲೋನ್ ಪ್ರೊಫೈಲ್ ಚೆನ್ನಾಗಿದ್ದ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಇಲ್ಲಾಂದ್ರೆ 50,000 1 ಲಕ್ಷ ತಗೊಂಡ್ ಬನ್ನಿ, ಗಾಡಿ ತಗೊಂಡ್ ಹೋಗ್ತಾ ಇರಿ ಸರ್. ನೆಕ್ಸ್ಟ್ ಸರ್ ಒಂದು ಲಕ್ಸುರಿಯಸ್ ಸೆಗ್ಮೆಂಟ್ ಬೇಕು, ಮಾಡೆಲ್ ಬೇಕು, ಅದನ್ನು ಮೈಲೇಜ್ ಬೇಕು. ಲಕ್ಸುರಿಯಸ್ ಸೆಗ್ಮೆಂಟ್ ನಲ್ಲಿ ಮೈಲೇಜ್ ಬರಲ್ಲ ಅಲ್ಲ ಸರ್, ಮಾಡೆಲ್ ಸಿಕ್ಬಿಟ್ರೇನು ಅಂತ ಸರ್. ಇದ್ರಲ್ಲಿ ಮಾಡೆಲ್ ಇದೆ, ಮೈಲೇಜ್ ಇರುತ್ತೆ. ಗಾಡಿ ಲಕ್ಸುರಿಯಸ್ ಟಾಪ್ ಅಂಡ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇದೆ. 1,20,000 ಅದು 16 ಮಾಡಲ್ ಗಾಡಿ ಸರ್. ಏನ್ ಮಾಡಲ್ ಗಾಡಿ? 16 ಮಾಡಲ್ ಗಾಡಿ. ನಿಮ್ಗೆ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬ್ಯಾಕ್ AC ತನಕ ಸಿಗುತ್ತೆ ಸರ್ ಈ ಗಾಡಿನಲ್ಲಿ. ರಿಯರ್ AC ಕೂಡ ಬರುತ್ತೆ ಸರ್. ರಿಯರ್ AC ತನಕ ಸಿಗುತ್ತೆ ಸರ್ ಈ ಗಾಡಿನಲ್ಲಿ. ಅಷ್ಟು ಜಬರ್ದಸ್ತ್ ಇದೆ ಗಾಡಿ ಇದು. ಹಿಂದೆ ಸ್ಪಾಯ್ಲರ್ ಕೂಡ ಇದೆ, ನೋಡ್ತಾ ಇರಬಹುದು ನೀವು. ತುಂಬಾ ನೀಟ್ ಇರೋ ವೆಹಿಕಲ್, ಡೆಂಟ್ ಸ್ಕ್ರಾಚ್ ಇಲ್ಲ. 16 ಮಾಡಲ್ ಡೀಸೆಲ್ ಗಾಡಿ ಸರ್. ಮಾರ್ಕೆಟ್ ನಲ್ಲಿ 8 ಲಕ್ಷದಿಂದ ಕಮ್ಮಿ ಇಲ್ಲ. ಅಟ್ಲೀಸ್ಟ್ 7.5 ಲಕ್ಷ ಹೇಳ್ತಾರೆ, 7 ಲಕ್ಷ ಹೇಳ್ತಾರೆ, 6.5 ಲಕ್ಷ ಹೇಳ್ತಾರೆ, 6.25 ಹೇಳ್ತಾರೆ, 6 ಲಕ್ಷ ಕೊಡ್ತೀವಿ ಸರ್. 6 ಲಕ್ಷ ಡೈರೆಕ್ಟ್ ಸರ್. ಸಿಯಾಜ್ ಮಾರುತಿ ಸುಜುಕಿ ಸಿಯಾಜ್ ಮಾರ್ಕೆಟ್ ನಲ್ಲಿ ಚಾನ್ಸೇ ಇಲ್ಲ ಸರ್. 6 ಲಕ್ಷಕ್ಕೆ 16 ಮಾಡಲ್, ಅದು ಡೀಸೆಲ್ 25 ಮೈಲೇಜ್ ಬರುವ ಗಾಡಿ ಕೊಡಲ್ಲ ಸರ್ ಯಾರು. ಸರ್ ಮಳೆ ಹೊರಗಡೆ ಬರ್ತಾ ಇದೆ, ಒಳಗಡೆ ಬರುತ್ತೆ. ನನ್ ಕಿರ್ಚ್ತಾ ಇರೋದು ಒಳಗಡೆ ಬಂದ್ಬಿಡುತ್ತೆ ಮಳೆ. ಸರ್ ನೀವು ಮಾತಾಡ್ತಿರೋದು ಮಳೆ ತರ ಇದೆ, ಪ್ರೈಸ್ ಕೂಡ ಮಳೆ ತರ ಇದೆ. ಪ್ರೈಸ್ ಮಳೆ ತರ ಸುಡಿತಾ ಇದೆ ಸರ್ ಪ್ರೈಸಿಂಗ್. ಓಕೆ ಸರ್. ಡೀಟೇಲ್ಸ್ ಸರ್ ಇದು ಸನ್ರೂಫ್ ವೆಹಿಕಲ್ ತೋರಿಸಿ ಇಲ್ಲಿ. ಸನ್ರೂಫ್ ವೆಹಿಕಲ್ 8 ಹೇರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್. 27 ಲಕ್ಷ ಸರ್ ಶೋರೂಮ್ ಪ್ರೈಸ್. ಅರ್ಧ ರೇಟ್ ಹೇಳ್ತೀರಾ, 11 ಲಕ್ಷ ಅಂತ ತಿಳ್ಕೊಂಡಿದ್ದೀರಾ? ಬೇಡ ಸರ್. 10 ಲಕ್ಷ ತಿಳ್ಕೊಂಡಿದ್ದೀರಾ? ಅದೂನು ಬೇಡ. 9 ಲಕ್ಷ ತಿಳ್ಕೊಂಡಿದ್ದೀರಾ? ಅದೂನು ಬೇಡ. 8.5 ತಿಳ್ಕೊಂಡಿದ್ದೀರಾ? ಅದೂನು ಬೇಡ. 8.20 ತಿಳ್ಕೊಂಡಿದ್ದೀರಾ? ಅದೂನು ಬೇಡ. 8 ಲಕ್ಷಗೆ 18 ಮಾಡಲ್, 8 ಏರ್ ಬ್ಯಾಗ್, ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಗಾಡಿ ಕೊಡ್ತೀನಿ ಸರ್. ಅದನ್ನು ರೆಡ್ ಕಲರ್ ಡೈಮಂಡ್ ಕಟಿಂಗ್ ಮ್ಯಾಗ್ವಿಲ್ಸ್ ಇದೆ. ಎಷ್ಟು ಜಬರ್ದಸ್ತ್ ಇರುವ ಗಾಡಿ. ಮಾರ್ಕೆಟ್ ನಲ್ಲಿ 11-12 ಲಕ್ಷದಿಂದ ಕಮ್ಮಿ ಇಲ್ಲ. ಬರೀ 8 ಲಕ್ಷ ಕೊಡ್ತೀವಿ ಸರ್. ಸರ್ ನೆಕ್ಸ್ಟ್ ಸರ್ ಹೋಂಡಾ ಬ್ರಿಯೋ ಇದು ಮಾಡೆಲ್ ವೆಹಿಕಲ್. 15 ಮಾಡೆಲ್ ವೆಹಿಕಲ್ ಇದು. ಇದರಲ್ಲಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಪೊಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ಜಬರ್ದಸ್ತ್ ಇದೆ. ಗಾಡಿ ಬಗ್ಗೆ ಮಾತಾಡೋದು ಅವಶ್ಯಕತೆನೇ ಇಲ್ಲ ಸರ್, ಅಷ್ಟು ಜಬರ್ದಸ್ತ್ ಇದೆ ಗಾಡಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ. 15 ಮಾಡೆಲ್ ಗಾಡಿ ಸರ್. ಮಾರ್ಕೆಟ್ ನಲ್ಲಿ 17 ಮಾಡಲ್, 11 ಮಾಡಲ್ ಕೇಳ್ತಾರ ಸರ್ ಬ್ರಿಯೋ. ಎಷ್ಟು ಹೇಳಿ? 360, 370. 15 ಮಾಡಲ್ ಕೊಡೋಣ ಸರ್ ಪ್ರೈಸ್ಗೆ. ಎಷ್ಟು ಸರ್? 370ಗೆ 15 ಮಾಡಲ್. 370ಗೆ 15 ಮಾಡಲು. 15 ಮಾಡಲ್ ಕೊಡ್ತೀನಿ ಸರ್ ನಾನು. ಸರ್ ನೆಕ್ಸ್ಟ್ ಸರ್ ಇದು ಫಿಯಟ್ ಪುಂಟೋ. ಇದು ಯಾವ್ದು ಇಂಜಿನ್ ಬರೋದು ಹೇಳಿ? ಶಿಫ್ಟ್ ಇಂಜಿನ್. ಇಷ್ಟು ಸರ್ ಬಾಡಿ ಮೆಟಲ್ ನೋಡಿ ಸರ್ ಹೆಂಗಿದೆ. ಕೈಗೆ ಏಟ್ ಆಗ್ತಾ ಇದೆ. ಬಿಲ್ಡ್ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ ಸರ್ ಫಿಯಟ್. ಜಬರ್ದಸ್ತ್ ಬಿಲ್ಡ್ ಕ್ವಾಲಿಟಿ ಇದು. ಅದು ಶಿಫ್ಟ್ ಇಂಜಿನ್, ಮೈಲೇಜ್ ಬರುತ್ತೆ. ಪೊಂಡೋ ಪೋಸ್ಟರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಸಿಂಗಲ್ ಅನ್ನೋದು ವೈಟ್ ಕಲರ್ ಗಾಡಿ. ಬರೀ 7 ಲಕ್ಷ ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಬರೀ 7 ಲಕ್ಷ ಕೊಡ್ತಾ ಇದೀನಿ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ರೆನಾಲ್ಡ್ ಟ್ರೈಬರ್ ಇದು. ಯಾವ ಹೇಳಿ? ರೆನಾಲ್ಡ್ ಟ್ರೈಬರ್ 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್ ಇದು. ಅದೇ RXT. ಇದರಲ್ಲಿ ನಿಮ್ಗೆ ಪೊಂಡೋ ಪೋಸ್ಟರಿಂಗ್ AC ಹೇರ್ ಬ್ಯಾಗ್ ABS ಮ್ಯಾಗ್ ಲೆದರ್ಸ್ ಎಲ್ಲ ಬರುತ್ತೆ. ಎಲ್ಲ ಫ್ಯೂಚರ್ ಸಮೇತ 7 ಸೀಟರ್ ವೆಹಿಕಲ್ ಸರ್.
7 ಸೀಟರ್. 7 ಸೀಟರ್ ವೆಹಿಕಲ್ ಓಕೆ ಸರ್. 7 ಸೀಟರ್ ವೆಹಿಕಲ್ ಮಾರ್ಕೆಟ್ ನಲ್ಲಿ ಇಲ್ಲ ಅಂದ್ರೂ 10 ಲಕ್ಷದಿಂದ ಕಮ್ಮಿ ಇರಲ್ಲ ಸರ್. ಹೌದು 12 ಲಕ್ಷದಿಂದ 12 ಲಕ್ಷ ಬೇಡ, 6 ಲಕ್ಷ ಡೈರೆಕ್ಟ್ ಕೊಡ್ತೀನಿ ಸರ್. 6 ಲಕ್ಷ 6 ಲಕ್ಷಕ್ಕೆ ರೆನಾಲ್ಟ್ ಡ್ರೈವರ್ ಕೊಡ್ತೀನಿ ಸರ್. 12 ಲಕ್ಷದಿಂದ ಕಮ್ಮಿ ಇರಲ್ಲ ಮಾರ್ಕೆಟ್ ನಲ್ಲಿ, ಬರೀ 6 ಲಕ್ಷ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ಸರ್ ಇದು ಯಾವ್ದು ಹೇಳಿ, ಎಕ್ಸೆಂಟ್ ಹಾ ಸರ್. ಸಿಂಗಲ್ ಓನರ್ ವೆಹಿಕಲ್ 2014 ಮಾಡಲ್, ಸ್ಕೈ ಬ್ಲೂ ಕಲರ್ ನೋಡಿ. ಓಕೆ ಓಕೆ ಸರ್. ಮೇಲ್ಗಡೆ ಸ್ಕೈ ತೋರಿಸಿ ಸರ್, ತೋರಿಸ್ತಾ ನೋಡ್ತಾ ಇದೆ, ಇಲ್ಲಿ ತೋರಿಸಿ. ಇವಾಗ ಮಳೆನಲ್ಲಿ ಅಷ್ಟು ಲೈಟ್ ಇದೆ, ಇದು ಬಿಸಿಲು ಬಂದ ತಕ್ಷಣ ಡಾರ್ಕ್ ಆಗುತ್ತೆ, ಈ ಕಲರ್ ಆಗುತ್ತೆ. ಸ್ಕೈ ಬ್ಲೂ ಕಲರ್ 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಅದನ್ನು ಫೌಂಡರ್ ಪೊಸಿಷನಿಂಗ್ AC ಏರ್ ಬ್ಯಾಗ್ ABS ಎಲ್ಲ ಇದೆ ಸರ್. ಎಲ್ಲ ಇರುವ ಗಾಡಿ, ಇಷ್ಟು ಜಬರ್ದಸ್ತ್ ಇರುವ 14 ಮಾಡಲ್ ಸರ್. ಯಾವ ಮಾಡಲ್ ಹೇಳಿ? 14 ಮಾಡಲು. 14 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಬರೀ 3,70,000 ಕೊಡ್ಬಿಡ್ತೀವಿ ಸರ್. 3,70,000ಕ್ಕೆ 3,70,000 14 ಮಾಡಲ್ ಸಿಂಗಲ್ ಓನರ್, ಅದೂನು ಇದು ಕೊಡ್ತೀನಿ ಸರ್. ಎಕ್ಸೆಂಟ್ ಹಿಂದೆ ಡಿಕ್ಕಿ ಸ್ಪೇಸು ಬರುತ್ತೆ, ಡಿಕ್ಕಿನೂ ಬರುತ್ತೆ ಸರ್. ಸರ್ ನೆಕ್ಸ್ಟ್ ಸರ್ ಹೋಂಡಾ ಅಮೇಜ್, ಯಾವ ಮಾಡಲ್ ಹೇಳಿ? 14 ಮಾಡಲ್. ಯಾವ ಇಂಜಿನ್ ಬರುತ್ತೆ ಹೇಳಿ? ಹೋಂಡಾ ಸಿಟಿ ಇಂಜಿನ್. ಏನ್ ಸರ್ ಹೋಂಡಾ ಸಿಟಿ ಇಂಜಿನ್ ಬರುತ್ತಾ? ಮೈಲೇಜ್ ಬರಲ್ಲ. ಡೀಸೆಲ್ ನಲ್ಲಿ ಹೋಂಡಾ ಸಿಟಿ ಇಂಜಿನ್ 25 ಮೈಲೇಜ್ ಬರೋದು ಸರ್. ಮೈಲೇಜ್ 25 ಮೈಲೇಜ್ ಬರುತ್ತೆ. ಅದು ಇಂಜಿನ್ ಇದಕ್ಕೆ ಬರೋದು 25 ಮೈಲೇಜ್ ಬರುವ ಹೋಂಡಾ ಸಿಟಿ ಇಂಜಿನ್. ಪವರ್ ನು ಇರುತ್ತೆ, ಪಿಕಪ್ ನು ಇರುತ್ತೆ, ಮೈಲೇಜ್ ನು ಇರುತ್ತೆ, ಎಲ್ಲ ಇರುತ್ತೆ. ವಿತ್ 4 ಪೊಸಿಷನಿಂಗ್ AC ಏರ್ ಬ್ಯಾಗ್ ABS ಮ್ಯಾಗ್ ಲೆದರ್ ಸೀಟ್ ಎಲ್ಲ ಫ್ಯೂಚರ್ ಸಮೇತ, ಬರೀ 3,60,000ಗೆ 14 ಮಾಡಲ್. 4.5 ಲಕ್ಷದಿಂದ ಕಮ್ಮಿ ಇಲ್ಲ ಮಾರ್ಕೆಟ್ ನಲ್ಲಿ, ಬರೀ 360ಗೆ ಕೊಡ್ತೀನಿ ಸರ್. 360 360ಗೆ ಕೊಡ್ತೀನಿ ಸರ್. 14 ಮಾಡಲ್ ಯಾವ್ದಾರ ಒಂದು ಕಡಿಮೆ ಓಡಿರ್ಬೇಕು, ಮಾಡಲ್ ಇರಬೇಕು. ಸೊ ಒಳ್ಳೆ ಒಂದು ವೆಹಿಕಲ್ ತೋರಿಸಿ ಸರ್. ಸಿಂಗಲ್ ಓನರ್ ಗಾಡಿನೂ ತೋರಿಸ್ತೀನಿ, ಎಲ್ಲ ಇರ್ಬೇಕು, ಎಲ್ಲ ಪ್ಲಸ್ ಪಾಯಿಂಟ್ ಇರ್ಬೇಕು. Features ಇರ್ಬೇಕು. ಸಿಂಗಲ್ ಓನರ್ನು ಇದೆ, 30,000 ಕಮ್ಮಿನೂ ಓಡಿದೆ. ಮಾಡಲ್ 19 ಮಾಡಲ್ ಗಾಡಿ ಇದು. ಏನು ಮಾಡಲ್ ಹೇಳಿ? 19 ಮಾಡಲ್. ಫೌಂಡರ್ ಪೊಸಿಷನಿಂಗ್ AC ಏರ್ ಬ್ಯಾಗ್ ABS ಎಲ್ಲ ಇದೆ ಗಾಡಿನಲ್ಲಿ, ತುಂಬಾ ಜಬರ್ದಸ್ತ್ ಇದೆ. ಯಾವ ಮಾಡಲ್ ಹೇಳಿ? 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 19 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 30,000 ಓಡಿರೋ ಗಾಡಿ, ಬರೀ 4.5 ಲಕ್ಷ ಕೊಡ್ಬಿಡ್ತೀನಿ. 4.5 ಲಕ್ಷಕ್ಕೆ ಒನ್ಲಿ 4,50,000ಗೆ ಸರ್. ಇದರಲ್ಲಿ ಡಿಕ್ಕಿ ಕಾಣ್ತಾ ಇದೆ, ಇದರಲ್ಲಿ ಡಿಕ್ಕಿ ಕಾಣ್ತಾ ಇಲ್ಲ. ಏನ್ ಸರ್ ಡಿಫರೆನ್ಸ್? ಸರ್ ಜನಗಳು ಮುಂದೆಯಿಂದ ನೋಡ್ರೆ ಕನ್ಫ್ಯೂಸ್ ಆಗ್ತಾರೆ. ಏನ್ ಗ್ರ್ಯಾಂಡ್ ಐಟನ್ ಎಕ್ಸೆಂಟ್ ಅಂತ ಪಿಚೋಡ ನೋಡ್ಬೇಕು, ಡಿಕ್ಕಿ ನೋಡ್ಬೇಕು ಇದ್ರದ್ದು. ಡಿಕ್ಕಿ ನೋಡು. ಹೌದು, ಇದು ಎಕ್ಸೆಂಟ್, ಇದು ಗ್ರ್ಯಾಂಡ್ ಐಟನ್. ಇದು ಒಂದೇ ಕಂಪ್ನಿ, ಬರೀ ಡಿಕ್ಕಿ ಶಿಫ್ಟ್ ನಲ್ಲಿ ಡಿಕ್ಕಿ ಮಾಡಿಲ್ಲ, ಡಿಸೈನ್ ನಲ್ಲಿ ಡಿಕ್ಕಿ ಮಾಡಿದಾನೆ ಅಲ್ಲ, ಆ ತರ ಇದು ಗ್ರ್ಯಾಂಡ್ ಐಟನ್. ಇದು ಶಿಫ್ಟ್, ಅದು ಡಿಸೈರ್. ಇದು ಗ್ರ್ಯಾಂಡ್ ಐಟನ್ 2013 ಮಾಡಲ್. ಎಷ್ಟು ಹೊಡಿದೆ ಕೇಳಿಲ್ಲ ಅಲ್ಲ, ಬರೀ 40,000. ಸರ್ ಟ್ರಾಫಿಕ್ ನಲ್ಲಿ ನಿನ್ಕೊಂಡಿ ನಾನು, ಗಾಡಿ ಆನ್ ಇದೆ, 7 ಸತಿ ಸ್ವಲ್ಪ ಹೊಡೆದಿದ್ದೀನಿ. ಅಷ್ಟು ಸೈಲೆಂಟ್ ಇದೆ, ಅಷ್ಟು ಸೈಲೆಂಟ್ ಇದೆ, ಗೊತ್ತಾಗ್ತಾನೆ ಇಲ್ಲ, ಅಷ್ಟು ಜಬರ್ದಸ್ತ್ ಇದೆ. 13 ಮಾಡಲ್ ಸೆಕೆಂಡ್ ಒಂದು ಫೌಂಡರ್ ಪೊಸಿಷನಿಂಗ್ AC ಲೆದರ್ ಸೀಟ್ ಎಲ್ಲ ಐತೆ ಗಾಡಿನಲ್ಲಿ. ಈ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್, ನಿಮ್ಗೆ ಬರೀ ಡೈರೆಕ್ಟ್ ಆಗಿ ಒಂದೇ ಶೂಟ್ 4,25,000 ಕೊಡ್ಬಿಡ್ತೀವಿ ಸರ್. 4,25,000ಕ್ಕೆ 4,25,000 ಕೊಡ್ಬಿಡ್ತೀವಿ ಸರ್. ಸರ್ ನೆಕ್ಸ್ಟ್ ಸರ್ ಇಗ್ನಿಸ್, ಇದು ಇಗ್ನಿಸ್ ಯಾವ ಮಾಡಲ್ ಹೇಳಿ? 2018 ಮಾಡಲ್ ಇಗ್ನಿಸ್. ಇದರಲ್ಲಿ ನಿಮ್ಗೆ ಫೌಂಡರ್ ಪೊಸಿಷನಿಂಗ್ AC ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 18 ಮಾಡಲ್ದು ಗಾಡಿ 6 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 6 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 5 ಲಕ್ಷಕ್ಕೆ ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಸರ್. ನೆಕ್ಸ್ಟ್ ಸರ್ 15 ಮಾಡಲ್ ವರ್ನಾ ಫ್ಲೂಯಿಡಿಕ್ ನ್ಯೂ ಶೇಪ್. ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ, ನ್ಯೂ ಗ್ರಿಲ್ ಬರುತ್ತೆ, ನ್ಯೂ ಬಂಪರ್ ಬರುತ್ತೆ, ನ್ಯೂ ಶೇಪ್ ವೆಹಿಕಲ್. ಫುಲ್ ನ್ಯೂ ಶೇಪ್ 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ನೋಡಿ ಎಷ್ಟು ಜಬರ್ದಸ್ತ್ ಇದೆ, ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್ 60,000 1 ಟ್ರೈಲ್ ತಗೊಂಡ್ರೆ ಗಾಡಿ ಬಿಡಲ್ಲ ಸರ್. ಇದು ಅಷ್ಟು ನೀಟ್ ಆಗಿದೆ, ಅಷ್ಟು ಗುಡ್ ಕಂಡೀಷನ್ ಇದೆ, ಅಷ್ಟು ನೀಟ್ ಆಗಿದೆ, ಅಷ್ಟು ಗುಡ್ ಕಂಡೀಷನ್ ಇದೆ. ಈ ಗಾಡಿ ನಿರ್ಮಿಷ್ಕರಿಗೆ ಡೈರೆಕ್ಟ್ ಬನ್ನಿ ಸರ್. 15 ಮಾಡಲ್ದು, ಅದನ್ನು ಸಿಂಗಲ್ ಓನರ್ ಗಾಡಿ, ಟಾಪ್ ಅಂಡ್ ಏರ್ ಬ್ಯಾಗ್ ABS ಮ್ಯಾಗ್ ಎಲ್ಲ ಇರುವ ಗಾಡಿ. ನಿಮ್ಗೆ ಬರೀ 5,80,000 ಕೊಡ್ತೀನಿ. 5,80,000ಗೆ ಸರ್. ಇನ್ನೊಂದು ಯಾವ್ದು ಸರ್? ಇದು ರೆಡ್ ಕಲರ್ ಟೊಮ್ಯಾಟೊ ಕಲರ್ ಹೊಡಿತಾ ಇದೆ, ಪಳಪಳ ಅಂತ ಪಳ ಹೊಡಿತಾ ಇದೆ. ಫೋರ್ಟ್ ಫಿಗೋ ಎಸ್ಪೈರ್ ಸರ್. ಇದು 2018 ಮಾಡಲ್ದು ಸರ್. 2018 ಮಾಡಲ್ ಫೋರ್ಟ್ ಫಿಗೋ ಎಸ್ಪೈರ್ 60,000 ರೆಕಾರ್ಡೆಡ್ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಟಾಪ್ ಎಂಡ್ ಸರ್ ಇದು? ಹೌದು ಸರ್. ಡೀಸೆಲ್ 25 ಮೈಲೇಜ್ ಬರುತ್ತೆ. ಫೋರ್ಟ್ ನಲ್ಲಿ ನಾನು ಹೇಳ್ತಾ ಇಲ್ಲ ಸರ್, ಈಕೋ ಸ್ಪೋರ್ಟ್ಸ್ ನಂಬರ್ 1 ಸೆಕೆಂಡ್. ಫಿಗೋ ಚಿಕ್ಕ ಗಾಡಿನಲ್ಲಿ ಫಿಗೋ, ದೊಡ್ಡ ಗಾಡಿನಲ್ಲಿ ಈಕೋ ಸ್ಪೋರ್ಟ್ಸ್. ಇದು ಫಿಗೋ ಎಸ್ಪೈರ್, ಇದು ಟಾಪ್ ಎಂಡ್ 18 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್. 4,25,000 ಕೊಡ್ಬಿಡ್ತೀವಿ ಸರ್. 4,25,000ಗೆ ಈ ಗಾಡಿ ಕೊಡ್ತೀವಿ ಸರ್. ಶಿಫ್ಟ್ ನ್ಯೂ ಶೇಪ್ ಬ್ಲೂ ಕಲರ್ ಸರ್. ಶಿಫ್ಟ್ ಡಿಸೈರ್ ಸರ್ 18 ಮಾಡಲ್ದು. ಇದು ಸಿಂಗಲ್ ಓನರ್. ನಮ್ಮ ಹತ್ರ 80% ಸಿಂಗಲ್ ಓನರ್ ವೆಹಿಕಲ್ಸ್ ಇದೆ. 18 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್.
ಎಲ್ಲ ನಿಮಗೆ ಪೌಂಡೋ ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸಿಟಿ ಫೋಕೋ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಫ್ಯೂಚರ್ ಸಮೇತ ಹಾ. 18 ಮಾಡೆಲ್ ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಡೈರೆಕ್ಟ್ 6 ಲಕ್ಷನೂ ಬೇಡ, 5,90,000ಗೆ 18 ಮಾಡೆಲ್ ಸಿಂಗಲ್ ಓನರ್ ಶಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. 5,90,000ಕ್ಕೆ ಬರೀ 5,90,000 ಸರ್. ಹಾಗೆ ನೆಕ್ಸ್ಟ್ ಸರ್. ಅದು ಆಗಿದೆ ಸರ್, ಬನ್ನಿ ಸರ್. ಆಯ್ತಾ ಸರ್ ಇದು? ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸರ್ ರೆನಾಲ್ಟ್ ಕ್ವಿಡ್ 17 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, Okay. 46,000 ರೆಕಾರ್ಡೆಡ್ ಶೋರೂಮ್ ಇಂದ ಓಡಿದೆ ಸರ್. ಹಾ, sir. 17 ಮಾಡೆಲ್ ಇದ್ರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. Okay. ಈ ಗಾಡಿ ಎಲ್ಲ ಫ್ಯೂಚರ್ ಇರುವ ಗಾಡಿ. ಹಾ. ನಿಮ್ಮಿಷ್ಕರಿಗೆ ಡೈರೆಕ್ಟ್ ಒಂದೇ ಶಾಟ್ ಒಂದೇ ಶೂಟ್ ಹಾ. ಡೈರೆಕ್ಟ್ ಓಕೆ ಸರ್. 3,20,000 ಕೊಡ್ಬಿಡೋಣ ಸರ್. 3,20,000 ಮಾರ್ಕೆಟ್ ನಲ್ಲಿ 380 ಇಂದ ಕಮ್ಮಿ ಇಲ್ಲ, 380 ಇಂದ ಕಮ್ಮಿ ಇಲ್ಲ, 320 ಕೊಡ್ತೀನಿ ನಾನು ಸರ್. ಹಾಗೆ ನೆಕ್ಸ್ಟ್ ಸರ್. ರೆನಾಲ್ಟ್ ಟ್ರೈಬರ್ ಹ್ಮ್. 2020 ಮಾಡೆಲ್ ಆಫ್ಟರ್ ಮಾರ್ಕೆಟ್ ಕಂಪ್ನಿ ಮ್ಯಾಗ್ವಿಲ್ ಡೈಮಂಡ್ ಕಟ್ಟಿಂಗ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ತರ ಇದೆ ನೋಡಿ ಸರ್. ಕಂಪ್ನಿ ಅದನ್ನು ಆಟೋಮೆಟಿಕ್ ವೆಹಿಕಲ್ 2020 ವೇರಿಯಂಟ್. ಇದ್ರಲ್ಲಿ RXZ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಹಾ ಸರ್. RXZ ಟಾಪ್ ಎಂಡ್ ವೇರಿಯಂಟ್. ಇದ್ರಲ್ಲಿ ನಿಮ್ಗೆ ಪೌಂಡ್ ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸಿಟಿ ಫೋಕೋ ಸ್ಟೇರಿಂಗ್ ಕಂಟ್ರೋಲ್ ಬ್ಲೂ ಕಲರ್ದು ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ 6 ಲಕ್ಷ ಕೊಡ್ಬಿಡ್ತೀವಿ ಸರ್. 6 ಲಕ್ಷನೇ ಸರ್ ಇದು? ಬರೀ 6 ಲಕ್ಷಕ್ಕೆ ಸರ್. 2020 ಮಾಡೆಲ್ ಮಾರ್ಕೆಟ್ ನಲ್ಲಿ 8 ಲಕ್ಷ 10 ಲಕ್ಷ ಹೇಳ್ತಾರ. ನಾನು 6 ಲಕ್ಷ ಬೇಡ, ಇನ್ನ ಕಮ್ಮಿ ಬೇಕು, 5,90,000 ಕೊಡೋಣ ಹೋಗಿ ಸರ್. ಓಕೆ ಸರ್ i10 ಇದು ಹಾ 2013 ಮಾಡೆಲ್ದು. ಓಕೆ 13 ಮಾಡೆಲ್ i10 ಕಪ್ಪ ಇಂಜಿನ್, K series ಇಂಜಿನ್ ಬರೋದು ಇದ್ನಲ್ಲಿ ನಿಮ್ಗೆ. ಹಾ ಸರ್. ಗಾಡಿನಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ ಎಲ್ಲ ಬರುತ್ತೆ. Okay. ಸೀಟ್ಸ್ ಹೊಸ ಬ್ರ್ಯಾಂಡ್ ನ್ಯೂ ಸೀಟ್ಸ್ ಇದೆ. ಹಾ ಸರ್. ಮಿರರ್ ಇಂಡಿಕೇಟರ್ಸ್ ಇದೆ ಗಾಡಿನಲ್ಲಿ. ಕಪ್ಪ 2 ಇಂಜಿನ್, ಕಪ್ಪ ಸೀರೀಸ್ ಇಂಜಿನ್. ಹಾ ಸರ್. ಈ ಗಾಡಿ 13 ಮಾಡೆಲ್ ಗಾಡಿ ಬರೀ 2,80,000 ಕೊಡ್ಬಿಡ್ತೀವಿ ಸರ್. 2,80,000 ಕೊಡ್ತೀವಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ನ್ಯೂ ಶೇಪ್ ಕ್ರೇಟಾ ಇದೆ ಸರ್. ಅಲ್ಲಿ ಓಲ್ಡ್ ಶೇಪ್ ಐತಿ, ಇಲ್ಲಿ ನ್ಯೂ ಶೇಪ್ ಇದೆ ಸರ್. ಸರ್ ನ್ಯೂ ಹೊಸ ಶೇಪ್ ಕ್ರೇಟ್ ಹೆಂಗಿದೆ ನೋಡಿ ಸರ್. ಗನ್ ತರ ಇದೆ ನೋಡಿ ಸರ್. Okay. ಸಿಲ್ವರ್ ಕಲರ್ದು ಹಾ. ಶೇಪ್ ತೋರಿಸಿ ಸರ್. ಗಾಡಿ ಇದು ಹೊಸ ಇವಾಗ ಬರ್ತಾ ಇರೋದು ಶೋರೂಮ್ ಇಂದ ಇದೆ ಶೇಪ್. ಹಾ, new ಇದರಲ್ಲಿ shape, sir. ನಿಮ್ಗೆ ಪೌಂಡೋ ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸಿಟಿ ಫೋಕೋ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಫ್ಯೂಚರ್ ಸಮೇತ Fully ಇದೆ loaded. ಸರ್. ಫುಲ್ಲಿ ಲೋಡೆಡ್, ಫುಲ್ಲಿ ಟಾಪ್ ಎಂಡ್. Okay. 20 ಮಾಡೆಲ್ ಕ್ರೇಟಾ ಸರ್ ಇದು. ಹಾ ಸರ್. ಯಾವ ಮಾಡೆಲ್ ಹೇಳಿ? 20 ಮಾಡಲು ಸರ್. ಡೈರೆಕ್ಟ್ ಇದು 12 ಲ್ಯಾಕ್ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 15 ಲ್ಯಾಕ್ ಇಂದ ಕಮ್ಮಿ ಇಲ್ಲ, 12 ಲಕ್ಷ ಕೊಡ್ತೀನಿ ಸರ್. 12 ಲಕ್ಷ ಸರ್. ನೆಕ್ಸ್ಟ್ ಸರ್ ರೆನಾಲ್ಟ್ ಕ್ವಿಡ್ ಇದು ಓಕೆ 2020 ಮಾಡೆಲ್. ನ್ಯೂ ಶೇಪ್ ಅಲ್ವಾ ಸರ್ ಇದು? ನ್ಯೂ ಶೇಪ್ ಕ್ವಿಡ್ ಇದು 2020 ಮಾಡೆಲ್ RXT ಟಾಪ್ ಎಂಡ್ ಮಾಡೆಲ್ ಸರ್ ಇದು. ಹಾ ಸರ್. ಇದ್ನಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸಿಟಿ ಫೋಕೋ ಸ್ಟೇರಿಂಗ್ ಮಾಡ್ಕೊಟ್ಟು ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ ಸರ್. ನ್ಯೂ ಶೇಪ್ ಕ್ವಿಡ್ ಇದು. ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್, ನೀಟ್ ಆಗಿದೆ, ತುಂಬಾ ಜಬರ್ದಸ್ತ್ ಇದೆ. ನ್ಯೂ ಶೇಪ್ ರೆಡ್ ಕಲರ್ ಪಳ 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 ಬಡಿತಾ ಇದೆ. ಮಳೆ ಬಂದಿದೆ ನೋಡಿ ಸರ್. ಮಳೆ ಹೆಂಗ್ ಕಾಣಿಸ್ತಾ ಇದೆ. ಈ ಗಾಡಿ 2020 ಮಾಡೆಲ್ ಬರೀ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ ಬರೀ 4 ಲ್ಯಾಕ್ ನ್ಯೂ ಶೇಪ್ ಕೊಡ್ತೀನಿ ಸರ್. ಒನ್ ಆಫ್ ಫ್ಲೂಡಿಕ್ ನ್ಯೂ ಶೇಪ್ ಹೆಂಗಿದೆ ನೋಡಿ ಸರ್. ಗಾಡಿ ನ್ಯೂ ಶೇಪ್ದು ಓಕೆ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ಸರ್. ಟಾಪ್ ಎಂಡ್ ಮ್ಯಾಗ್ವಿಲ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಪೌಂಡೋ ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಡಿಫೋಕೋ ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಪೂರ್ತಿ ಫ್ಯೂಚರ್ ಸಮೇತ ಇದೆ ಸರ್. ಇಷ್ಟು ಜಬರ್ದಸ್ತ್ ಇರುವ ಗಾಡಿ 15 ಮಾಡೆಲ್ದು, ಅದನ್ನು ಸಿಂಗಲ್ ಓನರ್ ವೆಹಿಕಲ್. ಹಾ. ಮಾರ್ಕೆಟ್ ನಲ್ಲಿ ನಿಮ್ಗೆ ಇಲ್ಲ ಅಂದ್ರೂ 7 ಲಕ್ಷದಿಂದ ಕಮ್ಮಿ ಇಲ್ಲ, 6.5 ಲಕ್ಷನೂ ಬೇಡ, ಬರೀ 6 ಲಕ್ಷಕ್ಕೆ ಸಿಂಗಲ್ ಓನರ್ ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಸರ್. ಬರೀ 6 ಲಕ್ಷಕ್ಕೆ. ಬರೀ 6 ಲಕ್ಷಕ್ಕೆ ಓಕೆ ಸರ್. ನೆಕ್ಸ್ಟ್ ಹಂಗೆ ಸರ್ 2020 ಮಾಡೆಲ್ ಡಿಸೈರ್ ಸರ್. ಇದು ಡೀಸರ್ ಡಿಸೈರ್ ಶಿಫ್ಟ್ ಡಿಸೈರ್ ಇದು. ಓಕೆ 2020 ಮಾಡೆಲ್ ಆಪಲ್ ಕಟ್ ಶೇಪ್ ನ್ಯೂ ಶೇಪ್ ಬ್ಲೂ ಕಲರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 40,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ 2020 ಮಾಡೆಲ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಇಲ್ಲ ಅಂದ್ರೆ 7.5 ಲಕ್ಷದಿಂದ ಕಮ್ಮಿ ಇಲ್ಲ, 7 ಲಕ್ಷನೂ ಬೇಡ, 6.5 ಲಕ್ಷನೂ ಬೇಡ, 6 ಲಕ್ಷಕ್ಕೆ 2020 ಮಾಡೆಲ್ ಡಿಸೈರ್ ಕೊಡ್ತೀನಿ ಸರ್. 6 ಲಕ್ಷಕ್ಕೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ರೆನಾಲ್ಟ್ ಡಸ್ಟರ್. ಹಾ ರೆನಾಲ್ಟ್ ಡಸ್ಟರ್ 2013 ಮಾಡೆಲ್ RXZ ಟಾಪ್ ಎಂಡ್. ಓಕೆ ಇದರಲ್ಲಿ ನಿಮ್ಗೆ ಪೌಂಡೋ ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸಿಟಿ ಫೋಕೋ ಸ್ಟೇರಿಂಗ್ ಮುಂದ್ಗೋ ಎಲ್ಲ ಫ್ಯೂಚರ್ ಸಮೇತ. 110 PS 20 ಮೈಲೇಜ್ ಬರುತ್ತೆ. ಪಿಕಪ್ ಇರುತ್ತೆ, ಮೈಲೇಜ್ ಇರುತ್ತೆ, ಎಲ್ಲ ಇರುವ ಮೈಲೇಜ್ ಎಲ್ಲ ಇರುವ ಅದು ಗಾಡಿ. ಈ ಗಾಡಿ ಇಷ್ಟು ದೊಡ್ಡ ಆನೆ ನಿಮ್ಮಿಷ್ಕರಿಗೆ ಡೈರೆಕ್ಟ್ 4,25,000 ಕೊಡ್ತಿದ್ದ. 4,25,000 ಬರೀ 4,25,000 ಆಗಿದೆ. ಹಾಗೆ ಒಂದು ಬ್ಲಾಕ್ ಕಲರ್ ಸಿಟಿ ಇದೆ ಸರ್. ಸರ್ ಬ್ಲಾಕ್ ಕಲರ್ ಸಿಟಿ 2009 ಮಾಡೆಲ್ದು ಹಾ. ನ್ಯೂ ಶೇಪ್ ಐವಿಟೆಕ್ ಇಂಜಿನ್ ಬರೋದು. Okay. ಪೌಂಡೋ ಪೋಸ್ಟರಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸಿಟಿ ಫೋಕೋ ಸ್ಟೇರಿಂಗ್ ಮುಂದ್ಬಿಟ್ಟು ಎಲ್ಲ ಫ್ಯೂಚರ್ಸ್ ಸಮೇತ. ಹಾ, sir. ಅದು 9 ಮಾಡೆಲ್ದು. ಮಾರ್ಕೆಟ್ ಅಲ್ಲಿ 3.5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 3 ಲಕ್ಷನೂ ಬೇಡ ಹೋಗಿ ಸರ್. 290 ಬೇಡ, 280 ಕೊಡ್ತೀನಿ ಸರ್. 280 280 ಕೊಡ್ತೀನಿ ಸರ್. ನೆಕ್ಸ್ಟ್ ಬೋಲ್ಟು ಸರ್. ಟಾಟಾ ಬೋಲ್ಟ್ ಇದು ಹಾ ಟಾಟಾ ರತನ್ದು. ಓಕೆ ಈ ಗಾಡಿ 15 ಮಾಡೆಲ್ದು ಸಿಂಗಲ್ ಓನರ್ ವೆಹಿಕಲ್ ಸರ್. ಹಾ ಸರ್.
15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಪೊಂಡೋ ಪೊಸಿಷನಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಇದೆ. 15 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹಾ ಸರ್. ಇದು ಗಾಡಿ ಮಾರ್ಕೆಟ್ ನಲ್ಲಿ 4 ಲಕ್ಷ ಇಂದ ಕಮ್ಮಿ ಇಲ್ಲ ಸರ್. 15 ಮಾಡಲ್ ಅದನ್ನು ಇದು 0 ಡೌನ್ ಪೇಮೆಂಟ್ ನಲ್ಲಿ ಬರೀ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಬರೀ 3 ಲಕ್ಷ ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಯಾವ ಸರ್? ಗ್ರೀನ್ ಕಲರ್ ಪಳಪಳ ಒಂದು ಹೊಳಿತಿದೆ ಸರ್. ಪ್ಯಾರೆಟ್ ಸರ್ ಇದು. ಓಕೆ, ಪ್ಯಾರೆಟ್ ಗ್ರೀನ್. ಪ್ಯಾರೆಟ್ ಗ್ರೀನ್ ಡೆಟ್ ಅಂಡ್ ರೆಡಿ ಗೋ. ಓಕೆ, ರೆಡಿ ಆಗಿ ಹೋಗ್ತಾ ಇರ್ಬೇಕು. ರೆಡಿ ಗೋ. ರೆಡಿ ಗೋ ಇದು ಡೆಟ್ ಅಂಡ್ ರೆಡಿ ಗೋ 16 ಮಾಡಲ್. ಇದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಇದೂನು ಸರ್. 36,000 ನೋಡಿದೆ, 31,000 ನೋಡಿರೋದು. ಸಿಂಗಲ್ ಓನರ್ ವೆಹಿಕಲ್ ರೆಡಿ 16 ಮಾಡಲ್ ಡೆಟ್ ಅಂಡ್ ರೆಡಿ ಗೋ. ಡೈರೆಕ್ಟ್ 2.5 ಲಕ್ಷ ಕೊಡ್ತೀನಿ. 2.5 ಲಕ್ಷ. ಅದನ್ನು 0 ಡೌನ್ ಪೇಮೆಂಟ್ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಹಾ ಇದು ಫೋರ್ಟ್ ಫಿಯೆಸ್ಟಾ 11 ಮಾಡಲ್ದು. ಓಕೆ, 2011 ಮಾಡಲ್ ಡೀಸೆಲ್ ಗಾಡಿ ಪೊಂಡೋ ಪೊಸಿಷನಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಜಬರ್ದಸ್ತ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಹೌದು ಸರ್. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಸರ್ ಇಲ್ಲ ಸರ್. 11 ಮಾಡಲ್ ಡೀಸೆಲ್ ಹಾ ಸರ್. 220 ಗೆ ಕೊಡ್ತೀವಿ ಸರ್. 220 ಓನ್ಲಿ 220 ಗೆ ಸರ್. ಡೀಸೆಲ್ ಅವ್ರ ಪೆಟ್ರೋಲ್? ಡೀಸೆಲ್ ಗಾಡಿ ಸರ್. ಸರ್ ನೆಕ್ಸ್ಟ್ ಸರ್ ಅದು ಫಿಯೆಸ್ಟಾ 210 ಹೇಳ್ತಾ ಇತ್ತು 180 ಗೆ ಕೊಡ್ತೀನಿ. ಬ್ಲಾಕ್ ಕಲರ್ 180 ಬ್ಲಾಕ್ 180 ಗೆ ಬರೀ 2 ಮಾಡಲ್ ಕಮ್ಮಿ 9 ಮಾಡಲ್ ಗಾಡಿ ಇದು. ಹಾ. ಇದ್ರಲ್ಲಿ ನಿಮ್ಗೆ ಪೊಂಡೋ ಪೊಸಿಷನಿಂಗ್ ಎಲ್ಲ ಎಸಿ ಎಲ್ಲ ಬರುತ್ತೆ. ಇದು ಬರೀ 180 ಗೆ ಕೊಡ್ತೀವಿ ಸರ್. 180 ಸರ್. ನೆಕ್ಸ್ಟ್ ಇನ್ನೊಂದು ಯಾವ್ದೋ ಆನೆ ಇದೆಯಲ್ಲ ಸರ್ ಪಕ್ಕದಲ್ಲಿ? ಕಾಂಟೋ ಸರ್. ಓಕೆ ಸರ್ ಆಲ್ಟೋ ಕೇಟನ್ ಪ್ರೈಸ್ ನಲ್ಲಿ ಇದು ಆನೆ ಕೊಡ್ತೀನಿ ಸರ್. ಆಲ್ಟೋ ಕೇಟನ್ ಪ್ರೈಸ್ ಅಲ್ಲಿ ಆನೆಗೆ ಇಲ್ಲಿ ಪ್ರೈಸ್ ಅಲ್ಲಿ ಕೊಡ್ತೀನಿ ನಾನು ಸರ್. ಹೇಳಿ ಫಸ್ಟ್ ಡೀಟೇಲ್ಸ್ ಹೇಳ್ಬಿಡಿ ಸರ್. ಹಾಗಾದ್ರೆ ಸರ್ ಡೀಟೇಲ್ ಅಂದ್ರೆ ಟಾಪ್ ಎಂಡ್ ಅದನ್ನು ನೋಡಿ. ಮ್ಯಾಗ್ವಿಲ್ಸ್ ತೋರಿಸಿ, ಏರ್ ಬ್ಯಾಗ್ ತೋರಿಸಿ, ಒಳಗಡೆ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫೋಗೋ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ AC ಎಲ್ಲ ಇದೆ ಫುಲ್ಲಿ ಫ್ಯೂಚರ್ಸ್ ಸಮೇತ. ಹಾ. ಈ ಗಾಡಿ ಬರೀ 3,20,000 13 ಮಾಡಲ್ ಗಾಡಿ ಕೊಡ್ತೀನಿ ಸರ್. 3,20,000ಕ್ಕೆ 3,20,000 13 ಮಾಡಲ್ ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ವೆಂಟೋ ಸರ್, ಸಿಲ್ವರ್ ಕಲರ್. ಸರ್ ವೆಂಟೋ ಇದು 2014 ಮಾಡಲ್ ಡೀಸೆಲ್ ಗಾಡಿ. ಹಾ. ಸೆಕೆಂಡ್ ಓನರ್ ಗಾಡಿ. ಹೈಲೈನ್ ಟಾಪ್ ಎಂಡ್ ವಿತ್ ಪೊಂಡೋ ಪೊಸಿಷನಿಂಗ್ ಎಸಿ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಗಾಡಿನಲ್ಲಿ. Okay. ಎಲ್ಲ ಫ್ಯೂಚರ್ ಇರುವ ಗಾಡಿ. 14 ಮಾಡಲ್ ಅದನ್ನು ಸೆಕೆಂಡ್ ಓನರ್ ಗಾಡಿ. Okay. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಬನ್ನಿ 20 ಮೈಲೇಜ್ ಬರುತ್ತೆ. ಲಕ್ಸುರಿಯಸ್ ಗಾಡಿ ಅದನ್ನು ಹೊಲ್ತ್ಕೊಂಡು 14 ಮಾಡಲ್ ಮಾರ್ಕೆಟ್ ನಲ್ಲಿ 5.5 ಲಕ್ಷದಿಂದ ಕಮ್ಮಿ ಇಲ್ಲ. 5.5 ಬೇಡ, 4.5 ಬೇಡ. 4 ಲಕ್ಷಕ್ಕೆ 14 ಮಾಡಲ್ದು ಅದನ್ನು ಹೈಲೈನ್ ಟಾಪ್ ಎಂಡ್ ಗಾಡಿ ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಬರೀ 4 ಲಕ್ಷಕ್ಕೆ ಸರ್. ನೆಕ್ಸ್ಟ್ ಸರ್ ರೆನಾಲ್ಡ್ ಲಾಜಿ 16 ಮಾಡಲ್ ಒಂದು ಇಟ್ಟಿಗೆ ತಗೊಳಕ್ಕೆ ಹೋದ್ರೆ 7.5 ಲಕ್ಷ ಇದೆ. ಹೌದು ಸರ್. ಡೈರೆಕ್ಟ್ 5,20,000 ಕೊಡ್ತೀನಿ. 5,20,000ಕ್ಕೆ ಆ ಇಟ್ಟಿಗೆಯಿಂದ ಜಾಸ್ತಿ ಫೀಚರ್ ಇದ್ದಲ್ಲಿ ಪೊಂಡೋ ಪೊಸಿಷನಿಂಗ್ ಎಸಿ ಏರ್ ಬ್ಯಾಗ್ ABS ಎಲ್ಲ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಇದು ಬರೀ 5,25,000ಗೆ ಒಂದು ಶಿಫ್ಟರು ಸಿಗಲ್ಲ ಸರ್. ನಾನು ಇದು ಕೊಡ್ತೀನಿ ಸರ್. ಲಾಡ್ಜಿ 20 ಮೈಲೇಜ್ ಬರುತ್ತೆ ಸರ್ ಡೀಸೆಲ್ ಗಾಡಿ. ಸರ್ ನೆಕ್ಸ್ಟ್ ಸರ್ ಹೋಂಡಾ ಸಿವಿಕ್ 2010 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. Okay. ಈ ಗಾಡಿ ನಿಮ್ಮಿಷ್ಕರಿಗೆ ಸರ್ ಯಾವ ತರ ಇದೆ ನೋಡಿ ಸರ್. ಜೆಟ್ ತರ ಲಕ್ಸುರಿ ಫೀಲ್. ಲಕ್ಸುರಿಯಸ್ ಸ್ಪೋರ್ಟ್ಸ್ ವೆಹಿಕಲ್ ಸರ್. ಇದು ಪ್ರೀಮಿಯಂ ವೆಹಿಕಲ್ ಹಾ. ಸರ್. ಇದು 6 ಮಾಡಲ್ ಪ್ರೈಸ್ ನಲ್ಲಿ ನಾನು 10 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಸರ್ ಪ್ರೈಸ್ ಹೇಳ್ಬಿಡಿ ಸರ್ ಫಸ್ಟ್. ಹಾಗಾದ್ರೆ 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷ 3 ಲಕ್ಷಗೆ ಬೇಡ. 3 ಲಕ್ಷ 790 ಕೊಡಿ ಸರ್. 290 ಕೊಡಿ ಸರ್. ಸಿವಿಕ್ ಕೊಡ್ತೀನಿ. ಲಕ್ಸುರಿಯಸ್ BMW ಬೆನ್ಸ್ ಗಾಡಿ ಪೊಂಡೋ ಪೊಸಿಷನಿಂಗ್ ಎಸಿ ಏರ್ ಬ್ಯಾಗ್ ABS ಮ್ಯಾಗ್ ಲೆದರ್ ಸೀಟ್ ಡಿಫೋ ಸ್ಟೈಲ್ ಎಲ್ಲ ಇರುವ ಗಾಡಿ ಬರೀ 3 ಬೇಡ 7,90,000 7,90,000ಕ್ಕೆ ಸರ್. ವರ್ಣ ಇದು 2010 ಮಾಡಲ್ ಡೀಸೆಲ್ ಆಟೋಮೆಟಿಕ್ ವೆಹಿಕಲ್. ಹಾ. ಆಟೋಮೆಟಿಕ್ ಇದು 20 ಮೈಲೇಜ್ ಬರುತ್ತೆ. ಟಾಪ್ ಎಂಡ್ ಇದು 10 ಮಾಡಲ್ದು ಪೊಂಡೋ ಪೊಸಿಷನಿಂಗ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಡೀಸೆಲ್. ಬರೀ ಈ ಗಾಡಿ ಮಾರ್ಕೆಟ್ ನಲ್ಲಿ 3 ಕಾರು ಹೇಳ್ತಾರೆ. 3 ಬೇಡ 2.5 ಬರೀ 2.5 ಕೊಡ್ತೀನಿ ಸರ್. 2.5 ಸರ್. ಇನ್ನೊಂದು ಕ್ರೇಟಾ ಇದೆಯಲ್ಲ ಸರ್? 19 ಮಾಡಲ್ ಕ್ರೇಟಾ ಸರ್. ಹಾ. ಸಿಂಗಲ್ ಓನರ್ ವೆಹಿಕಲ್. ಓಕೆ. ಮಾರ್ಕೆಟ್ ನಲ್ಲಿ ಇಲ್ಲ ಅಂದ್ರೆ 12 ಲಕ್ಷ ಹೇಳ್ತಾರ ಸರ್. ಓಕೆ. ಬೇಡ 10 ಲಕ್ಷನೂ ಬೇಡ. ಹಾ. 9.5 ಬೇಡ. ಡೈರೆಕ್ಟ್ 9 ಲಕ್ಷಕ್ಕೆ 19 ಮಾಡಲ್ದು ಸಿಂಗಲ್ ಓನರ್ ಕ್ರೇಟಾ ವಿತ್ ಪೊಂಡೋ ಪೊಸಿಷನಿಂಗ್ ಎಸಿ ಏರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ ಬರೀ 19 ಹೇಳಿದ್ದು 9 ಲಕ್ಷ ಕೊಡ್ತೀನಿ ಸರ್. ಓಕೆ.